ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ್ ಏವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಹದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ನಾರಾಯಣಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಈಗ ಅರ್ಜುನ ಸ್ತೋತ್ರ ಮಾಡ್ತಾ ಇದ್ದಾನೆ. ಪಶ್ಯಾಮಿ ದೇವಾನ್ ತವ ದೇವದೇಹೇ ಇತ್ಯಾದಿ ಸ್ತೋತ್ರ ಮಾಡ್ತಾ ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಕಿರೀಟಿನಂ ಕಿರೀಟ ಹಾಕ್ಕೊಂಡಿರೋನು, ಗದಿನಂ ಗದೆ ಹಿಡಿದಿರೋನು, ಚಕ್ರಿಣಂ ಚಕ್ರಧಾರಿ, ತೇಜೋರಾಶಿಂ ತೇಜಸ್ಸಿನ ರಾಶಿ, ಸರ್ವತಃ ದೀಪ್ತಿಮಂತಂ ಎಲ್ಲ ಕಡೆಗೂ ಪ್ರಕಾಶ. ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್, ಆದರೆ ಪೂರ್ತಿ ನೋಡೋದಕ್ಕೆ ಮಾತ್ರ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ದೇವರ ಮಹಿಮೆ. ಸಮಂತ ಲಕ್ಷ್ಮೀಕಾಂತ ಸಮಂತತೋಪಿ ಕಲೆಯನ್ ಬಂತಲ್ಲ ಹಾಗೆ. ದುರ್ನಿರೀಕ್ಷ್ಯಂ ದೀಪ್ತಾನಲಾರ್ಕ ದ್ಯುತಿಂ ಅಪ್ರಮೇಯಂ. ದೀಪ್ತ ಹೊಡಿತಕ್ಕಂತಹ ಅನಲ ಅಗ್ನಿ, ಅರ್ಕ ಸೂರ್ಯ, ಅವರ ದ್ಯುತಿ ಕಾಂತಿಯನ್ನು ಹೊಂದಿರತಕ್ಕಂತಹ ಅಪ್ರಮೇಯಂ. ಅಪ್ರಮೇಯೋ ಹೃಷಿಕೇಶ ವಿಷ್ಣು ಸಹಸ್ರನಾಮದ ಪದ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ಸಾಕಲ್ಲೇನ ದುರ್ನಿರೀಕ್ಷ್ಯಂ. ಪೂರ್ತಿ ನೋಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ವಿಶೇಷವಾದ ಮಹಿಮೆಗಳು ಒಂದೊಂದನ್ನು ಹೇಳ್ತಾರೆ. ಅದಕ್ಕೆಲ್ಲ ಒಡೆಯರ ಅರ್ಥ ಮಾಡಿಕೊಂಡ್ರೆ ಗದಾಭಿಮಾನಿ ವಾಯುದೇವರು, ಕೈಲೇ ವಾಯುದೇವರಿದ್ದಾರೆ. ಚಕ್ರಿಣಂ ದುರ್ಗಾದೇವಿ, ತೇಜೋರಾಶಿಂ ತಾನೇ. ಹೀಗೆಲ್ಲ ಅರ್ಥ ಮಾಡಿಕೊಂಡ್ರೆ ಹೊಸ ಅರ್ಥ ಆಗುತ್ತೆ. ಅನಲ ಅರ್ಕ ದ್ಯುತಿಮಪ್ರಯಂ ಅಂದರೆ ಅನಂತ ದೀಪ್ತ, ಅನಂತ ಅನಲ ಅನಂತ ಅರ್ಕ ಅಂತ ಸೇರಿಸ್ಕೋಬೇಕು. ಹಿಂದೆ ಬಂದಿದೆ. ಅನಲಾರ್ಕ ದ್ಯುತಿಮಿತ್ಯುಕ್ತೆ ಮಿತತ್ವ ಶಂಕಾಮಪಾಕರೋತಿ ಅಪ್ರಮೇಯಂ ಇತಿ. ಅಪ್ರಮೇಯಂ ಸಾಕಲ್ಲೇನ ಸರ್ವಥ, ಯಾರಿಂದಲೂ ಸಹ ಪೂರ್ತಿಯಾಗಿ ತಿಳಿಯಲು ಅಸಾಧ್ಯನಾದಂತಹ ಅಂತ ಅರ್ಥ. ಪ್ರಮೇಯ ಅಪ್ರಮೇಯ, ಪ್ರಮಾತ್ವಂ ಯೋಗ್ಯಂ ಪ್ರಮೇಯ, ಪ್ರಮಾವಿಷಯ ಪ್ರಮೇಯ. ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅಪ್ರಮೇಯ ಅಂತ ಕರೆದು. ಹೌದು 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 ಸಾಕಂತ ತಿಳಿಯೋಕ್ಕಾಗಲ್ಲ. ಪೂರ್ತಿ ತಿಳಿಯೋಕ್ಕೆ ಸಾಧ್ಯನೇ ಇದ್ರೆ ಉಪಯೋಗನೇ ಇಲ್ವ. ಸಮುದ್ರ ದಾಟ್ಲಕ್ಕೆ ಬರೋದಿಲ್ಲ, ಸ್ನಾನ ಮಾಡಕ್ಕೆ ಬರುತ್ತೋ ಇಲ್ಲೋ ಅಷ್ಟೇ. ತ್ವಮಕ್ಷರಂ ಪರಮಂ ವೇದಿ, ಇದಕ್ಕೇನಿದೆ ಗೀತಾ ತಾತ್ಪರ್ಯ ಇದೆಯಾ? ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಂ ಅಕ್ಷರಂ, ನೀನು ಅಕ್ಷರ. ವಿಷ್ಣು ಸಹಸ್ರನಾಮದ ಪದನೆ ಅಕ್ಷರಂ. ಕ್ಷರ ನಾಶ, ಅಕ್ಷರ ನಾಶರಹಿತ. ವೇದಿತ ಪರಮಂ ವೇದಿತವ್ಯಂ, ಪರಮಂ ಸರ್ವೋತ್ತಮ, ಪರಮಂ ವೇದಿತವ್ಯಂ. ವಿಷ್ಣುರೇವ ವಿಜಿಜ್ಞಾಸ್ಯ. ವೇದಿತವ್ಯ ಅಂದ್ರೇನು? ಜಿಜ್ಞಾಸ್ಯ. ಪರಮಂ ವೇದಿತವ್ಯ ಅಂದ್ರೇನು? ಪರಮ ಜಿಜ್ಞಾಸ್ಯ. ತಿಳಿಲೇಬೇಕಾದ ವಸ್ತು ಅಂತ ಅರ್ಥ. ಕೆಲವು ತಿಳಿಯಬಹುದು, ಕೆಲವು ತಿಳಿಯಲೇಬಾರದು, ಕೆಲವು ಸ್ವಲ್ಪ ತಿಳಿಬಹುದು, ಹೆಚ್ಚು ತಿಳಿಬಾರದು. ಆದರೆ ದೇವರು ಎಂಥವನು ಅಂದರೆ ತಿಳಿಯಲೇಬೇಕಾದವು. ಇದು ವೆರಿ ಇಂಪಾರ್ಟೆಂಟ್. ತಿಳಿಯಲೇಬೇಕಾದವು. ಉಡುಪಿಗೆ ಹೋದ ಕೃಷ್ಣ ನೋಡಲೇಬೇಕು ಅಂತ ಹೇಳಿದರೆ ಹಾಗೆ. ಉಳಿದ ಎಷ್ಟೋ ಪದಾರ್ಥ ಮಿಸ್ ಆಗಬಹುದು. ಅತ್ಯಂತ ಪ್ರಮುಖ ಅದು ಕೃಷ್ಣನ ದರ್ಶನ ಒಂದಾಗದೆ ಹೋಗ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಎಲ್ಲ ಕೆಲಸ ಮಾಡಿದ್ರು ಉಡುಪಿ ಯಾತ್ರೆ ವ್ಯರ್ಥ. ಅದೇ ರೀತಿಯೇ ಬದಲಿಗೆ ನಾರಾಯಣ ದೇವರನ್ನು ನೋಡದೆ ಬಂದರೆ ಹಾಗೋ ಹಾಗೆ ಮನುಷ್ಯ ಒಂದು ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದ ವಸ್ತು, ತಿಳಿಯಲೇಬೇಕಾದ ವಸ್ತು ಅಂದರೆ ಯಾವುದು? ದೇವರು. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಕರ. ಯಾವುದನ್ನು ತಿಳಿಯಲೇಬೇಕು ಅದರ ಬಗ್ಗೆ ವಿಚಾರ ಮಾಡಬೇಕು. ಗೊತ್ತಾಯ್ತು? ಒಂದು ಮಾತಿದೆ, ಹೋಗದೂರಿನ ದಾರಿ ಕೇಳಿ ಮಾಡುವುದೇನು. ಒಂದು ದಾಸರ ಮಾತು, ಹೋಗದೂರಿನ ದಾರಿ ಕೇಳಿ ಮಾಡುವುದೇನು ಅಂದ್ರೆ ಅರ್ಥ ಏನು? ಎಂದು ಹೋಗೋ ಐಡಿಯಾನೇ ಇಲ್ಲ. ಐಡಿಯಾ ಪಾಸ್ಪೋರ್ಟ್ ಯಾಕೆ ಮಾಡಿಸ್ತಾನೆ ಅವನೀಗ? ನೆಸಿಟಿ ಇದ್ರೆ ತಾನೇ ಮಾಡಿಸ್ಬೇಕು. ಅದಕ್ಕೆ ಇವತ್ತು ದೇವರನ್ನು ತಿಳಿಲೇಬೇಕು. ವಿಷ್ಣು ಸಹಸ್ರನಾಮ ವೇದಿತವ್ಯನ ಪದ ಇದೆಯಾ? ವೇದಿತವ್ಯ ಅಂತಿದೆಯಾ? ಇಲ್ಲ. ಏನಂತಿದೆ?
ವೇದ್ಯ ಅಂತಿದೆ. ವೇದ್ಯಂ ಪವಿತ್ರ ಓಂಕಾರ. ವೇದ್ಯ ಅಂದ್ರು ಅಂದರೆ ವೇದಿತವ್ಯ ಅಂದ್ರು ಒಂದೇ, ಕಾರ್ಯ ಅಂದ್ರು ಅಂದರೆ ಕರ್ತವ್ಯ ಅಂದ್ರು ಒಂದೇ. ಪ್ರತ್ಯಯ ಬೇರೆ ಆದರೆ ಅರ್ಥ ಬೇರೆ, ಒಟ್ಟು ವಿಷಯದ ಚೇಂಜ್ ಆಗೋದಿಲ್ಲ. ಆದ್ದರಿಂದ ವೇದಿತವ್ಯಂ ವೇದ್ಯಂ ಅಂತ ಅರ್ಥ. ವೇದ್ಯೋ ವೈದ್ಯ ಸದಾ ಯೋಗಿ. ವೇದ್ಯ ವೈದ್ಯ ಪವಿತ್ರಂ ಓಂಕಾರ ಎರಡು ಸರ್ಕ್ ಬಂದಿದೆ, ವೇದ್ಯ ವೇದ್ಯ ಅಂತ. ಅದರಿಂದ ಏನಾಯ್ತು ಅಲ್ಲಿಗೆ ಪರಮಂ ಪ್ರಮೇಯಂ ಅಂತ ಆಯ್ತು. ತ್ವಮಸ್ಯ ವೇದನ ತಿಳಿಯೋದು ಅಂತ ಅರ್ಥ. ತಿಳಿಯಲು ಪಡೋದು ವೇದ್ಯ, ತಿಳಿಯಲು ಪಡಬೇಕಾದದ್ದು ವೇದ್ಯ, ತಿಳಿಯಲು ಪಡಲೇಬೇಕಾದದ್ದು ಪರಮಂ ವೇದ್ಯ ಅರ್ಥ. ವಾಯುಜೀವೋತ್ವತ್ತು ತಿಳಿಬೇಕು, ವಿಷ್ಣು ಸರ್ವೋತ್ತವತ್ತು ತಿಳಿಬೇಕು, ಜಗತ್ ಸತ್ಯತ್ವ ತಿಳಿಬೇಕು. ಅದು ಎಲ್ಲ ತಿಳ್ಕೊಂಡ, ವಿಷ್ಣು ಸರ್ವೋತ್ತವತ್ತೇನು ತಿಳ್ಕೊಳ್ಳಿಲ್ಲ. ಆದ್ದರಿಂದ ಇದು ಪ್ರಮೇಯ ಆದರೂ ಕೂಡ ಮಹಾಪ್ರಮೇಯ. ಇವತ್ತು ಉಳಿದವರು ದೇಹ ಸತ್ಯ ಅಂತ ಹೋಗ್ತಾರೆ, ಮಾಯವಾದಿಗಳನ್ನ ಬಿಟ್ಟರೆ ಉಳಿದವರು ಜಗತ್ ಸುಳ್ಳು ಅಂತ ಏನು ಕರೆಯೋದಿಲ್ಲ. ಸೊ ಮಹಾಪ್ರಮೇಯ ಒಪ್ಪಿದಾಗ ಆಗಲಿಲ್ಲ. ವಿಷ್ಣು ಸರ್ವೋತ್ತಮತ್ವ ಒಪ್ಪದೆ ಹೋಗಿದ್ದರಿಂದ ಏನಾಯ್ತು ಅವರಿಗೆ ಮಹಾಪ್ರಮೇಯ ತಿಳಿಲಿಕ್ಕೆ ಆಗಲಿಲ್ಲ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ನೀನು ವಿಶ್ವಕ್ಕೆ ಅಂದರೆ ಇಡೀ ಜಗತ್ತಿಗೇನೆ. ಒಂದು ಜನಗತ್ತು ಯಾವ ಜಗತ್ತು? ಹಿಂದಾದ ಈರುವ ಮುಂದಾಗತಕ್ಕಂಥ ಭೂತ ಭವ್ಯ ಭವತ್ ಪ್ರಭು. ಎಲ್ಲ ಜಗತ್ತಿಗೂ ಈಗ ಪ್ರೈಮ್ ಮಿನಿಸ್ಟ್ರು ಈಗಷ್ಟೇ, ಆಮೇಲೆ ಈಗಷ್ಟೇ, ಯಾವಾಗಲೂ ಅಲ್ಲ. ದೇವ್ರು ಹಾಗಲ್ಲ, ಯಾವ ಕಾಲಕ್ಕೂ ಕೂಡ ಏನದು ವಿಶ್ವಸ್ಯ ಅತೀತ ಅನಾಗತಸ್ಯ ಎರಡೂ ಸೇರಿಸ್ಬೇಕು. ಪರಂ ನಿಧಾನಂ ಅಂದ್ರೆ ಆಶ್ರಯ. ಎಂಥ ಆಶ್ರಯ? ಪರಂ ನಿಧಾನಂ, ಎಲ್ಲರಿಗೂ ಆಶ್ರಯನೇ. ಎಲ್ಲರೂ ಆಶ್ರಿತರು, ಪರಮಾತ್ಮ ಮಾತ್ರ ಆಶ್ರಯ ಎಲ್ಲರಿಗೂ ಕೂಡ. ಅದಕ್ಕೆ ಕರುಣಾಪೂರ್ಣ ವರಪ್ರದತಿರಿತಂ ವ್ಯಾಪಯಮೇತೆ ಮತ್ತು ಶುಭತಮ ಕಥಾಶಯ ಪರಮ ಸದೋಚಿತ ಜಗದೇಕ ಕಾರಣ ರಾಮ ರಮಣ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಭವ ಮಮ ಶರಣಂ. ಶರಣಂ ಅಂದ್ರೆ ಆಸರೆಯಾಗು ಅಂತ ಅರ್ಥ. ಇಲ್ಲಿ ವಿಶ್ವಸ್ಯ ನಿಧಾನಂ ಅಂತಿದೆ. ವಿಶ್ವಸ್ಯ ಎಂಬ ಇನ್ನೊಂದು ಅರ್ಥ. ವಿಶ್ವ ಅಂದರೆ ವಾಯುದೇವರ ಹೆಸರು, ವಿಶ್ವ ಅಂತ ಹೇಳಿ. ವಾಯುದೇವರಿಗೂ ಆಶ್ರಯ ಅಂದರೆ ಪ್ರಾಣಸ್ಯ ಪ್ರಾಣ ಅಂತ ಇನ್ನೊಂದು ಅರ್ಥ. ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಂ ಅವ್ಯಯ. ನೀನು ಯಾರು? ನೀನು ಅವ್ಯಯ. ಅಕ್ಷರ ಅಂತ ಹೇಳಿದ್ರು, ಅವ್ಯಯ ಅಂತ ಹೇಳಿದ್ರು. ರಿಪಿಟೇಷನ್ ಆಗುತ್ತಾ? ಇಲ್ಲ. ಅಲ್ಲಿ ಬಂದಿದ್ದರೆ ಆಗಲೇ ಸಾಧ್ಯ ಇಲ್ಲ ಅಂತ. ಮತ್ತು ಅರ್ಥ ಬೇರೆ. ಕ್ಷರ ಅಂದ್ರೆ ನಾಶ, ನಾಶವಿಲ್ಲ. ವ್ಯಯ ಅಂದ್ರೆ ಕಡಿಮೆ ಆಗೋದು, ಕಡಿಮೆನೂ ಆಗೋದಿಲ್ಲ, ನಾಶ ಇಲ್ಲ. ಚಂದ್ರ ಯಾವಾಗಲೂ ಇದ್ದೇ ಇರ್ತಾನೆ, ಆದರೂ ಕೂಡ ಕ್ಷಯಿಸ್ತಾ ಹೋಗ್ತಾನೆ. ವ್ಯಯ ಇದೆ. ದೇವ್ರಿಗೆ ಏನಿಲ್ಲ? ಅಕ್ಷರ, ನಾಶನೂ ಇಲ್ಲ, ವ್ಯಯನೂ ಇಲ್ಲ, ಏನೂ ಇಲ್ಲ. ಎರಡು ತೊಗೊಂಡು ರಫ್ಲಿ ಇಕ್ವಿವೆಲೆಂಟ್ಸೇ. ಎರಡು ಒಟ್ಟಿಗೆ ಬಂದಾಗ ವಿಷಯ ಎಲ್ಲ ಏನು ಬೇಕಾದ್ರೆ ಆಗ್ಬೋದು. ಒಂದು ಚೇಂಜ್, ಎನಿ ಚೇಂಜ್ ಇಸ್ ವ್ಯಯ, ಚೇಂಜ್ಲೆಸ್ ಅಂತ ಅರ್ಥ. ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ. ಅದು ಮೂರು ರೀತಿ ಬೆಳೆಸಬಹುದು. ಶಾಶ್ವತಶ್ಚಾಸೌ ಧರ್ಮಶ್ಚಾಸೌ ಗೋಪ್ತಾ ಚ. ವಿಷ್ಣು ಸಹಸ್ರನಾಮದಲ್ಲೇ ಇದೆ. ಶಾಶ್ವತ ಇದೆ, ಧರ್ಮನೂ ಇದೆ, ಗೋಪ್ತಾನೂ ಇದೆ. ಒಟ್ಟಿಗೆ ತಗೊಂಡ್ರೆ ಸಿಗಲ್ಲ. ಮೂರು ಬಿಡಿಸ್ಬಿಟ್ಟು ಮೂರು ಸಿಗುತ್ತೆ. ಎಸ್ ಬಿಡಿಸ್ಬೋದು. ಸಂಸ್ಕೃತದ ವಿಶೇಷ ಶಾಶ್ವತ. ಅದಕ್ಕೆ ಹೇಳಿದೆ ಶಾಶ್ವತಶ್ಚಾಸೋ ಧರ್ಮಶ್ಚಾಸೋ ಗೋಪ್ತಾ ಚ. ಗೋಪ್ತ ರಕ್ಷಕ, ಗೋಪ್ತ ಅಂತ ರಕ್ಷಕ. ಶಾಶ್ವತ ಧರ್ಮಗೋಪ್ತ ಒಟ್ಟಿಗೆ ತಗೊಂಡ್ಬಿಟ್ರೆ ಶಾಶ್ವತ ಧರ್ಮದ ರಕ್ಷಣೆಯನ್ನು ಮಾಡಬಹುದು, ರಕ್ಷಣೆ ಮಾಡಬಹುದು. ಜವಾಬ್ದಾರಿ ಯಾರದು? ಈಗ ಜವಾಬ್ದಾರಿ ಅದಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂದ್ರು ಬಂದೆ. ಶಾಶ್ವತ ಧರ್ಮಗೋಪ್ತ ಅಂತ ಹೇಳಿದ್ರು ಬಂದು. ಶಾಶ್ವತ ಧರ್ಮಗೋಪ್ತಕ್ಕೆ ಎರಡು ಅರ್ಥ. ಒಂದೇನು? ಶಾಶ್ವತ ಧರ್ಮಗಳನ್ನು ಉಳಿಸ್ಬೇಕು. ಶಾಶ್ವತ ಧರ್ಮ ಯಾವುದು ಅಂತ ಕೇಳಿದ್ರೆ ಸತ್ಯಂ ವಾದ ಧರ್ಮಂಚರ ಅವೆಲ್ಲ ಏನಿವು? ಶಾಶ್ವತ ಧರ್ಮಗಳು. ಅದು ಉಳಿಸೋನು ನೀನು. ಮತ್ತೆ ಶಾಶ್ವತ ಧರ್ಮ ಉಳಿಸೋನು ಪ್ರತಿ ಕಲ್ಪದಲ್ಲೂ ಉಳಿಸ್ಬೇಕಲ್ಲ. ಈ ಜವಾಬ್ದಾರಿ ಮುಗಿದ್ರೆ ಮುಗಿದೋಯ್ತು, ದೇವರ ಮುಗಿಯೋದಿಲ್ಲ. ಆದ್ದರಿಂದ ಶಾಶ್ವತ ಧರ್ಮಗೋಪ್ತ. ಅದೇ ಹೇಳ್ತಿರೋದು ಶಾಶ್ವತ ಧರ್ಮಗೋಪ್ತ. ಅದು ಧರ್ಮೋ ಧರ್ಮ ವಿದುತ್ತಮಃ ಶಾಶ್ವತ ಸ್ಥಿರಸ್ಥಾವಣೆ ಎಲ್ಲ ಇದ್ದೇ. ಸನಾತನಃ ತ್ವಂ, ಸನಾತನನಾದವನು. ಆದ್ದರಿಂದನೇ ಶಾಶ್ವತ ಧರ್ಮಗೋಪ್ತರೂ ಆದವನು. ಸನಾತನ, ಸದಾತನ ಅಂತ. ಸನಾತನ ಅಂದ್ರೆ ಸದಾತನ. ಸದಾತನ ಅಂದರೆ ಯಾವಾಗಲೂ ಇರೋನು. ನಾಸ್ತಿ ನಾರಾಯಣ ಸಮಂ ನ ಭೂತಂ ಭವಿಷ್ಯನ್. ಪುರುಷ ಮತೋಮಿ. ಪುರುಷನೇ, ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪುರುಷ ಅಂದರೆ ನೀನೊಬ್ಬನೇ. ಮೊಯ್ ಮತಃ. ಇದು ನನಗೆ ಅರ್ಥ ಆಯ್ತು, ಕೇಳಿದ್ದೆ, ಕಣ್ಣಾರೆ ಕಂಡಿಗೆ ಅರ್ಥ ಮಾಡಿಕೊಂಡೆ ಅಂತ ಅರ್ಥ. ಅದನ್ನೇ ಕೇಳಿದ್ದಾನೆ. ಎಲ್ಲ ಕೇಳಿ ಆಯಿತು, ಸಂಶಯ ಹೋಯಿತು, ಈಗ ನಾನು ನೋಡಬೇಕಲ್ಲ ಅಂತ ಕೇಳಿದರೆ ತೋರಿಸ್ತಾ ಇದ್ದ. ಅದೇನಾಯ್ತು? ಈಗ ಶ್ರವಣಕ್ಕಿಂತ ದರ್ಶನ ಭಾರಿ ಶ್ರೇಷ್ಠ. ಕ್ಲಾರಿಟಿ ಜಾಸ್ತಿ ಇರುತ್ತೆ. ಕೇಳಿ ಎಷ್ಟೇ ವರ್ಣನೆ ಮಾಡಿದರೂ ಕೂಡ ಒಂದು ಐಡಿಯಾ ಬರುತ್ತೆ. ನೋಡಿದಾಗ ಥಟ್ ಅಂತ ಜ್ಞಾಪಕ ಬರುತ್ತೆ. ಆದ್ದರಿಂದ ದರ್ಶನ ಆಗಿದ್ದು ವಿಶೇಷ.
ಪುರುಷೋ ಅರ್ಜುನ ಉತ್ತಮಾಧಿಕಾರಿ ವಿಶ್ವರೂಪ ದರ್ಶನ ಆಯ್ತು. ಹೃದಯಗಳ ವಿಶ್ವರೂಪ ದರ್ಶನ ಆಗೋದಿಲ್ಲ. ಏನಾಗಬೇಕು ಅವರಿಗೆ? ಬಿಂಬರೂಪ ಆದ್ರೆ ಆಯ್ತು ಅಷ್ಟೇ. ಯೋಗ್ಯರಿಗೆ ವಿಶ್ವರೂಪ, ಯಾರು ಅರ್ಜುನಿಗೆ ಅಷ್ಟೇ ಅಲ್ಲ, ಆ ಗುಂಪಿನವ್ರಿಗೆಲ್ಲ ಆಗುತ್ತೆ. ಆದರೆ ಎಲ್ಲರಿಗೂ ಸಾಮಾನ್ಯ ಜೀವರಿಗೆಲ್ಲ ಆಗೋದಿಲ್ಲ. ಈಗ ಯಾರಿಗಾಯ್ತು ಅಂತ ಹೇಳ್ತಾರೆ ಮುಂದೆ, ಯಾರ್ಯಾರಿಗಾಯ್ತು ಅಂತ ಲಿಸ್ಟ್ ಕೊಡ್ತಾರೆ. ಉಳಿದವ್ರಿಗೆ ಗೊತ್ತಿಲ್ಲ. ಅವರು ಅರ್ಜುನಿಗೊಬ್ಬನೇ ಆಯಿತು ಅಂತ ವಾದ ಮಾಡೋರಿದ್ದಾರೆ, ಅಲ್ಲ ಅಂತ ಹೇಳ್ತಾರೆ. ಮುಂದೆ ಮತೋ ಮೇ ಪುರುಷೋ ಮತೋ ಮೇ, ಅಲ್ಲಿ ಪುರುಷ ಅಮತೋಮ ಬಿಡಿಸಕ್ಕೂ ಬರುತ್ತ. ಅಂದ್ರೆ ಅತಿಶಯೇನ ಮತಃ, ಈ ಬಗ್ಗೆ ಯೋಚನೆಯೇ ಇಲ್ಲ, ಅಷ್ಟು ಗಟ್ಟಿಯಾಗಿ ತಿಳ್ಕೊಂಡ್ಬಿಟ್ಟಿದ್ದೇನೆ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಂ ಇದಂ ತಪಂತಂ. ಅನಾದಿ ಮಧ್ಯಾಂತಂ, ಆದಿ ಮಧ್ಯ ಅಂತ ಮೂರು ಇಲ್ಲ, ನಾ ಹಿಂದೆ ಹೇಳಿದ್ದ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಅಂತೇಳಿ ಅದು ಕೂಡಿಸಿ ಹೇಳ್ತಾರೆ. ಅನಾದಿ ಮಧ್ಯಾಂತಂ, ಆದಿ ಮಧ್ಯ ಅಂತಗಳಿಲ್ಲದಂತಹ ಅನಂತ ವೀರ್ಯಂ. ವೀರ್ಯಂ ಅಂದರೆ ಸಾಮರ್ಥ್ಯ, ವೀರ ವೀರ್ಯ. ವೀರ ಅಂದರೆ ವೀರ ಗೊತ್ತಿದೆ, ಅದಕ್ಕೆ ಅಂಥವನ ಭಾವನೆ ವೀರ್ಯ ಅಂತ ಕರೆಯೋದು. ಅನಂತ ವೀರ್ಯಂ ಅನಂತ ಬಾಹುಂ, ಅನಂತ ಸಾಮರ್ಥ್ಯ, ಅನಂತ ತೋಳುಗಳು. ಶಶಿ ಸೂರ್ಯ ನೇತ್ರಂ, ದೇವರ ಕಣ್ಣಲ್ಲಿ ಚಂದ್ರಸೂರ್ಯರಿದ್ದಾರೆ. ಚಕ್ಷೋ ಸೂರ್ಯೋ ಅಜಾಯತ, ಪುರುಷ ಸೂಕ್ತ. ಸೂರ್ಯ ಶಬ್ದದ ಜೊತೆಗೆ ಉಪಲಕ್ಷಿತವಾಗಿ ಯಾರನ್ನು ತಗೋಬೇಕು? ಚಂದ್ರನನ್ನು ತಗೊಳ್ಬೇಕು. ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ, ನಾನು ನೋಡ್ತಾ ಇದ್ದೇನೆ. ದೀಪ್ತ ಹುತಾಶ, ಹುತಾಶ ಅಂದರೆ ಅಗ್ನಿ. ದೀಪ್ತ ಹುತಾಶ ಪ್ರಜ್ವಲಿಸ್ತಕ್ಕಂಥ ಅಗ್ನಿ ಅಂತ ಮುಖ ನಿಂತು. ಪ್ರಜ್ವಲಿಸ್ತ ಮುಖ ಅಂದರೆ ಇಲ್ಲಿ ಮುಖ ಅಲ್ಲ, ಬಾಯಿ. ನಿನ್ನ ಬಾಯಿ ಹೇಗಿದೆ? ಈಗ ಪ್ರಜ್ವಲಿಸ್ತಕ್ಕಂಥ ಅಗ್ನಿ ಇದೆ, ಬಾಯಲ್ಲಿರೋದು ಅಗ್ನಿನೇ. ಮತ್ತು ಅದು ಅಗ್ನಿ ಇರೋ ಜಾಗ ಯಾವುದು? ಅದಕ್ಕೆ ಟೆಂಪರೇಚರ್ ನೋಡ್ಬೇಕಾದ್ರೆ ಎಲ್ಲಿಡ್ತಾರೆ? ಅಲ್ಲಿಡ್ತಾರೆ. ಆಮೇಲೆ ಇಲ್ಲಿಡ್ತಾರೆ. ಒಂದು ಕಾರಣ ಹೆಚ್ಚು ಎಲ್ಲ ಕಡೆ ಇದೆ ಟೆಂಪರೇಚರು, ವ್ಯಕ್ತ ಆಗುತ್ತೆ ಜಾಸ್ತಿಯಾಗಿ, ಫೀಲ್ ಆಗೋದು ಜಾಸ್ತಿ ಇಲ್ಲದ್ರೆ ಅಲ್ಲಿ. ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ರಂ ಸ್ವತೇಜಸ, ನೋಡಿ ಸ್ವತೇಜ ಸೇರಿಸಿದಾರನ್ನ. ಸೂರ್ಯನು ಬೆಳಗ್ತಾನೆ ಅಂದರೆ ಸ್ವಂತ ತೇಜಸ್ ಅಲ್ಲದು, ಸ್ವಂತ ತೇಜಸ್ಸಲ್ಲಿ ಸ್ವತಂತ್ರವಾದ ತೇಜಸ್ಸು. ವಿಶ್ವಮಿದಂ ತಪಂತಂ, ಇದನ್ನು ವಿಶ್ವವನ್ನೇ ನೀನು ತಪಂತಂ ತಾಪಪಡಿಸುತ್ತಿರುವಿ. ಯಾಕೆ ಆ ವಿಷಯ ಬಂದು? ಯುದ್ಧ ಇದು. ಮಧ್ಯಾಹ್ನ ಸೂರ್ಯನ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವೀಗ, ಹೆಚ್ಚು ಪ್ರಕಾಶ, ಹೆಚ್ಚು ಬೆಳಕಲ್ಲ, ಇದೆಲ್ಲ ಬಿಸಿ. ಪ್ರಾತಃ ಕಾಲ ಮಧ್ಯಾಹ್ನ ಇರೋದಿಲ್ಲ, ಇದು ಯುದ್ಧ ಕಾಲ. ಅದಕ್ಕೆ ಯಾವ ರೀತಿ ತೋರಿಸ್ತಾ ಇದ್ದೀನಿ ನೀನೀಗ? ಈ ಗುಣ ತೋರಿಸ್ತಾ ಇದ್ದೀನಿ. ಯಾವುದು? ಅಲ್ಲ ಅಲ್ಲ ಅಲ್ಲ, ಬೆಳಿಗ್ಗೆ ಯುದ್ಧ ಶುರುವಾಗಿದ್ದು ಎಷ್ಟೊತ್ತಿಗೆ? ಬೇಗ ಶುರುವಾಗಿತ್ತು. ಯಾಕಂದ್ರೆ ಇಡೀ ದಿವಸ ಯುದ್ಧ ಮಾಡಬೇಕು ಅವರು. ಅಲ್ಲ ಅಲ್ಲ, ನೀರು ಹಾಗಿದ್ದೆ ಅಂತ ಹೇಳ್ತಿರೋದು. ನಾ ದೃಷ್ಟಾಂತ ಕೊಟ್ಟಿದ್ದೆ ಯಾತಕ್ಕೆ ಅಂದರೆ, ಮಧ್ಯಾಹ್ನ ಸೂರ್ಯ ಅಂದರೆ ಬಿಸಿಲು ಜಾಸ್ತಿ ಇರುತ್ತೆ ಅಂತ, ಆ ರೀತಿ ಇದ್ದಾನೆ ಅಂತ ಅರ್ಥ. ಆ ಮಧ್ಯಾಹ್ನ ಕಾಲಕ್ಕೆ ತಕ್ಕ ಸೂರ್ಯ ಹೇಗಿರ್ಬೇಕಲ್ಲ, ಬೆಳಿಗ್ಗೆ ಜೋರಾಗಿರೋದು ಮಧ್ಯಾಹ್ನ ಡಲ್ ಆಗಿಬಿಡೋದು, ಆಗುತ್ತಾ? ಸಾಧ್ಯ ಆಗುತ್ತೆ. ಯುದ್ಧ ಕಾಲದಲ್ಲಿ ಹೇಗಿರಬೇಕು ಹಾಗಿದ್ದೆ ಅಂತ ಅರ್ಥ. ವಿಶ್ವಮಿದಂ ತಪಂತಂ ಶಶಸೂರ್ಯ ಮೇತ್ರಂ ಇತ್ಯಾದಿ ಅಹಂ ಕ್ರತು ಇತ್ಯಾದಿವತ್. ಅಹಂ ಕ್ರತು ಅಂತ ಹಿಂದೆ ಬಂದಿದೆ. ಅಂದ್ರೆ ಅರ್ಥ ಏನು? ಕ್ರತು ಮೊದಲಾದವರೇ ನಿಯಾಮಕ ಅಂತ ಅರ್ಥ ಹೇಗೋ, ಶಶಿ ಸೂರ್ಯ ನೇತ್ರಂ, ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಆದ್ದರಿಂದ ದೇವರಿಗೆ ಕಣ್ಣು ಕಾಣುತ್ತೆ ಅಂತ ತಿಳ್ಕೊಬಾರ್ದು. ಅಲ್ಲಿರೋದ್ರಿಂದರೆ ಅವರಿಗೆ ಬೆಳಕು ಕೊಡೋ ಶಕ್ತಿ ಬಂತು ಅಂತ. ಶಶಿ ಸೂರ್ಯ ನೇತ್ರಂ ಇತ್ಯಾದಿವತ್. ತದಂಗಜಾಹ ಸರ್ವಸುರಾದಯೋಪಿ ತಸ್ಮಾತ್ ತದಂಗೇತಿ ಋಷಿಭಿಃ ಸ್ತುತಾಸ್ತೆ ಇತಿ ಋಗ್ವೇದಖಿಲೇಶು. ಮುಂದಿದೆ ತದಂಗಜಾಹ ಸರ್ವಸುರಾದಯಃ ಅಪಿ ತಸ್ಮಾತ್ ತದಂಗೇತಿ ಋಷಿಭಿಃ ಸ್ತುತಾಸ್ತೆ. ಋಷಿಗಳೆಲ್ಲ ದೇವರನ್ನೆಲ್ಲ ಏನಂತ ಕೊಂಡಾಡ್ತಾರೆ? ನಿನ್ನ ಕಣ್ಣು ಸೂರ್ಯ, ನಿನ್ನ ಕಣ್ಣು ಹೀಗೆ, ನಿನ್ನ ಕಿವಿ ದಿಗ್ದೇವತೆಗಳು ಹೇಗೆಲ್ಲ ಸ್ತೋತ್ರ ಮಾಡ್ತಾರೆ. ಅವರ ಅಭಿಪ್ರಾಯ ಏನು ಅಂದರೆ ಅದರಲ್ಲಿ ಆಶ್ರಯಿಸವರಿದ್ದಾರೆ ಅಂತ ಅರ್ಥ. ತದಂಗಜಾಹ ಸರ್ವಸುರಾದಯಃ ಅಪಿ ತಸ್ಮಾತ್ ತದಂಗ ಇತಿ ಋಷಿಭಿಃ ಸ್ತುತಾಸ್ತೆ. ಇಲ್ಲರೂ ಏನಾಗ್ತಿತ್ತು? ದೇವರಿಗೆ ಇವ್ರ ಡಿಪೆಂಡೆನ್ಸ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ದೇವರಿಗೆ ಕಣ್ಣು ಹೋಯ್ತು, ಕಾಲು ಹೋಯ್ತು, ಮನುಷ್ಯಗೆ ಹೇಳಬೇಕಾಗ್ತಿತ್ತು. ಇಲ್ಲ. ಇತಿ ಋಗ್ವೇದಖಿಲೇಶು. ಚಂದ್ರಮಾ ಮನಸೋ ಜಾತಶ್ಚಕ್ಷೋ ಸೂರ್ಯೋ ಅಜಾಯತ. ಪುರುಷ ಸೂಕ್ತ ಕೋಟ್ ಮಾಡಿದರು. ಚಂದ್ರಮಾ ಮನಸಃ ಜಾತಃ. ಇಲ್ಲಿ ನೋಡಿ ಯಾತಕ್ಕೆ ಕೋಟ್ ಮಾಡಿದ್ರು ಆಚಾರ್ಯರು ಅಂದರೆ,
ಏನು ಹೇಳಿದ್ರು ಆಚಾರ್ಯರೀಗ? ಕಣ್ಣೇ ಸೂರ್ಯ, ಕಣ್ಣೇ ಚಂದ್ರ ಅಲ್ಲ, ಪುರುಷ ಸೂಕ್ತ ಹೇಳ್ತಾ ಇದೆ. ಕಣ್ಣಿಂದ ಸೂರ್ಯ, ಕಣ್ಣಿಂದ ಚಂದ್ರ, ಮನಸ್ಸು ಅಸ್ತ ಬಿಡಿಸ್ಬಿಟ್ಟಿದ್ದಾನೆ. ಆದ್ದರಿಂದ ಅದು ಬಿಡಿಸ್ಬೇಕಾದ್ರೆ ಏನಂತ ಹೇಳಬೇಕಾದ್ರೆ ದೇವರೇ ಅದು ಅಲ್ಲ, ದೇವರಿಂದ ಅದು. ಅದೇ ರೀತಿಯೇ ತತ್ವಮಸಿ ಅಂದರೆ ದೇವರಿಂದ ನೀನು ದೇವರಂತ ಅರ್ಥ ಆಗೋದಿಲ್ಲ. ಇದು ಶ್ರುತಿ, ಅದು ಶ್ರುತಿನೇ. ಈ ಶ್ರುತಿಗೆ ಏನಂತ ಅರ್ಥ ಮಾಡ್ತೀರಿ ನೀವೀಗ? ಇವಾಗ ಭಾಗವತ ಶ್ರುತಿಗೆಲ್ಲ ಕಣ್ಣೆ ಅಂತ ಅರ್ಥ ಮಾಡೋದಿಲ್ವಲ್ಲ, ಕಣ್ಣಿಂದ ಅಂತ ಅರ್ಥ ಮಾಡ್ತಿರ್ತಾನೆ, ಅದೇ ಅರ್ಥ ಮಾಡೋದು. ಅಂದರೆ ಎಷ್ಟು ಸುಲಭ ಇದೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಏನು ಹೇಳಿದ್ರು ಕೂಡ ವೆರಿ ಸಿಂಪಲ್. ಅವರಿಗೆ ಎಲ್ಲ ಕಡೆ ಬೇರೆ ಕಡೆ ಅರ್ಥ ಮಾಡೋಕೆ ಮಾಡ್ತಾರೆ, ಅಲ್ಲಿ ಬಂದಾಗ ದಾರಿ ತಪ್ಪಿರ್ತಾರೆ. ದೇವ್ರ ವಿಷಯ ಬಂದಾಗ ಬೇರೆ ಹೇಳ್ತೇವೆ. ಉಳಿದವ್ರು ಕೇಳಬೇಕಂತ ಯಾಕೆ ವ್ಯತ್ಯಾಸ ಬೇಡ, ಕಾರಣ ಹೇಳಿ. ಈಗ ಕೊಡ್ಲಕ್ಕೆ ಬರೋದಿಲ್ಲ. ಅಲ್ಲಿ ಏನು ಕಾರಣ ಕೊಡ್ತಾರೋ ಅದೇ ಕಾರಣ ಇಲ್ಲೂ ಕೊಡ್ತಾರೆ. ಕಣ್ಣ ಸೂರ್ಯ ಹೇಗಾಗ್ತಾನೆ, ನೀನೇ ಜೀವ ಹೇಗಾಗ್ತೀನಿ ನೀನೀಗ? ಸರಿ, ಸೂರ್ಯನೇ ಆಗೋದಿಲ್ಲ ಅಂದಮೇಲೆ ABC ಹೇಗಾಗ್ತಾರೆ ಎಂದು ಕೇಳಿದ್ರೆ ಮುಗಿದೋಯ್ತು. ಬಹುರೂಪತ್ವಾತ್ ಬಹ್ವಾಶ್ರಿತತ್ವಂಚ ತೇಷಾಂ ಯುಕ್ತಂ. ಬಹುರೂಪತ್ವಾತ್ ಬಹ್ವಾಶ್ರಿತತ್ವಂಚ ತೇಷಾಂ ಯುಕ್ತಂ. ಅಲ್ಲೊಂದು ಸಮಸ್ಯೆ ಬಂತು. ದೇವರಿಗೆ ಅನಂತ ಕಣ್ಣುಗಳಿದೆ. ನೋಡಿದ್ರೆ ಅನಂತ ಕಣ್ಣು ನೋಡ್ತಾ ಇದ್ದಾನೆ. ಅನಂತ ರೂಪ ಅವ್ರಿಗುಂಟು ಅಂತ ಕೇಳಿದರೆ ಇಲ್ಲ, ಹೆಚ್ಚು ರೂಪ ಉಂಟು, ಕಾಡ್ತಾ ಇದ್ದಾನೆ. ದೇವತೆಗಳು ಸಾಂಶರಾದ್ದರಿಂದ ಅನೇಕ ಕಡೆ ಇರಬಹುದು. ಸಾಂಶರು ಯಾವ ಇವತ್ತು ಚೀಫ್ ಮಿನಿಸ್ಟರ್ ಸ್ಟೇಟಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡೋದು, ಪ್ರೈಮ್ ಮಿನಿಸ್ಟರ್ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಈ ಕ್ಲರ್ಕ್ ಆಫೀಸ್ ಬಿಟ್ಟು ಹಲವಾರು ಹಿಡ್ಕೊಂಡು ಹೋಗ್ತಾನೆ. ಅದು ಸೀಟಲ್ಲೇ ಇರಬೇಕು, ಆಫೀಸಲ್ಲಿ ಪೂರ್ತಿ ಇರಾಗಿಲ್ಲ. ಎಲ್ಲಿರ್ಬೇಕು ಅವನು? ಆ ಸೀಟಲ್ಲಿ ಬಂದರೆ ಚೆಕ್ಕಿಂಗ್ ಬಂದಾಗ ಆ ಸೀಟಲ್ಲಿ ಇಲ್ಲ ಅಂಬೋದು ಆಬ್ಜೆಕ್ಷನ್. ಅರ್ಥ ಆಯ್ತಾ? ಆ ಸೀಟಲ್ಲಿ ಇಲ್ಲ ಅವನು, ಅದರಿಂದ ಅವನು ಆ್ಯಕ್ಷನ್ ತೊಗೋಬೋದು. ಅರ್ಥ ಆಯ್ತಾ? ಅದೆಲ್ಲ ಹೋಗಿದ್ರೆ ಸಕಾರಣ ಹೋಗಿರ್ಬೇಕು. ಅಲ್ಲಿಲ್ಲ ಹೋದಲ್ಲ, ಎಲ್ಲಿಗೆ ಹೋಗಿದ್ದಾನೆ ಆಗಿದ್ದರೆ ಅದು ಅಲ್ಲೇ ಸಂಬಂಧಪಟ್ಟ ಕೆಲಸಕ್ಕೆ ಹೋದರೆ ಅಫೆನ್ಸ್ ಅಲ್ಲ. ಇದು ಅರ್ಥ ಮಾಡ್ಕೊಂಡು ಇವ್ರಿಗೆ ಲಿಮಿಟ್ ಇಲ್ಲ. ಯಾರಿಗೂ ಲಿಮಿಟ್ ಇಲ್ಲ. ಈ DC-ನೇ ಇನ್ನೊಬ್ಬ ತಾಲೂಕು ಇನ್ನೊಬ್ಬ ಡಿಸ್ಟ್ರಿಕ್ಟ್ DC ಕೇಳೋಂಗಿಲ್ಲ. ಯಾಕೊಂಡು ನಿನ್ಗೆ ಯಾಕೆ ಕೊಡಬೇಕು ಅಂತ ಯಾಕೆ ಕೊಡಬೇಕು? ಕಾರಣ ಕೊಟ್ಟರೆ ಕೊಡ್ತಾರೆ. ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿ. ಇಬ್ಬರದು ಸೇಮ್ ಕೇಳೋರು, ಆದ್ದರಿಂದ ಏನು ಮಾಡ್ತಾರೋ ಅವರು? ಬೈಂಡಿಂಗ್ ಅಲ್ಲ ಅವರಿಗೆ. ಹೇಳಿದ್ರೆ ಆನ್ ರಿಕ್ವೆಸ್ಟ್ ಹೇಳ್ಬೋದೇ ಹೊರತು ಬೈಂಡಿಂಗ್ ಅಲ್ಲ. ಇಲ್ಲಿ ಹಾಗಲ್ಲ, ಬೈಂಡಿಂಗ್ ಇವರಿಗೆ. ಏನು ಹೇಳಿದ್ರು ಕೂಡ ಆಯಿತು ನೋಡ್ತೀನಿ ಎಂಬಾಗಿಲ್ಲ. ಏನು ಮಾಡಬಾರ್ದು, ಏನು ಮಾಡ್ತೀನಿ ನಾನೇ ನೋಡ್ತೀನಿ ಅಂತ ಹೇಳ್ತಾನೆ. ಎಷ್ಟು ಅದೇ ವ್ಯಾಪ್ತಿ. ಡಿಸ್ಟ್ರಿಕ್ಟ್ ವ್ಯಾಪ್ತಿ, ತಾಲೂಕು ವ್ಯಾಪ್ತಿ, ಸ್ಟೇಟ್ ವ್ಯಾಪ್ತಿ, ದೇಶ ವ್ಯಾಪ್ತಿ, ಪ್ರಪಂಚದ ವ್ಯಾಪ್ತಿ, ವಿಶ್ವದ ವ್ಯಾಪ್ತಿ. ದೇವ್ರ ವ್ಯಾಪ್ತಿ ಎಂಥದ್ದದು? ವಿಶ್ವದ ವ್ಯಾಪ್ತಿ, ಸದಾ ವ್ಯಾಪ್ತಿಯಾಗಿರೋದು. ಆ ಹಿನ್ನೆಲೆಯಲ್ಲಿ ಬಹುರೂಪತ್ವಾದ್ ಬಹ್ವಾಶ್ರಿತತ್ವಂಚ ತೇಷಾಂ ಯುಕ್ತಂ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ದ್ಯಾವಾ ಪೃಥಿವ್ಯೋಃ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ ದಿಶಃ ಚ ಸರ್ವಾಃ ದೃಷ್ಟ್ವಾ ಅದ್ಭುತಂ ರೂಪಂ ಉಗ್ರಂ ತವ ಇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಮಹಾತ್ಮನ್ ಸ್ತೋತ್ರ ಮಾಡ್ತಾನೆ ಮಹಾತ್ಮ ಕೃಷ್ಣ. ಇದಂ ದ್ಯಾವಾ ಪೃಥಿವ್ಯೋಃ ಅಂತರಂ. ಈ ದ್ಯಾವಾ ಪೃಥಿವಿ, ದ್ಯೂ ಆ ಗಗನ ಮತ್ತು ಭೂಮಿಗಳ ಮಧ್ಯದ ಜಾಗ ಇದೆಯಲ್ಲ, ಅದಿಷ್ಟು ಏನು ಮಾಡಿದ್ದೀನಿ ನೀನೀಗ? ಮಧ್ಯದ ಅದನ್ನು ಸೇರಿಸಿ, ಆ ಕಡೆ ಇದೆ ಭೂಮಿ ಮಧ್ಯೆ ಅಲ್ಲ, ಅದನ್ನು ಸೇರಿಸಿ ವ್ಯಾಪ್ತನಾಗಿದ್ದಿ. ಅಂತ ವ್ಯಾಪ್ತಂ ತ್ವಯ ಏಕೇನ, ಒಬ್ಬನಿಂದ, ದಿಶಶ್ಚ ಸರ್ವ, ಎಲ್ಲ ದಿಕ್ಕನ್ನು ವ್ಯಾಪಿಸಿದ್ದಿ, ಅಗಲ ಆಯಿತು. ಮೇಲೆ ಕೆಳಗಿದ್ದಿ, ಅದು ಆಯಿತು. ಸರ್ವತ್ರ ವ್ಯಾಪ್ತ ಅಂತ ಅರ್ಥ. ಎರಡು ರಿಪಿಟೇಷನ್ ಅಲ್ಲ ಅದು. ದಿಕ್ಕು ಮೇಲೆ ಕೆಳಗೆ ಅಷ್ಟಾದ ಸೈಡ್ ಇಲ್ಲ ಅಂತ ಆಗಬಾರ್ದಲ್ಲ. ಸೈಡ್ಗೋಸ್ಕರ ದಿಶಶ್ಚ ಶಬ್ದಕ್ಕೆ ವಿಧಿಶಶ್ಚ ಅದನ್ನು ಸೇರಿಸ್ಕೋಬೇಕು. ದಿಕ್ಕು ಮತ್ತು ವಿದಿಕ್ಕುಗಳು ಸರ್ವಾಹ ಎಲ್ಲವನ್ನೂ ವ್ಯಾಪಿಸಿಬಿಟ್ಟಿದ್ದೀಯ. ನೀವು ಒಂದು ರೂಪದಿಂದ ವ್ಯಾಪಿಸಿರೋದು ಎಲ್ಲವನ್ನ, ರೂಪ ಒಂದೇ. ದೇವರ ವ್ಯಾಪ್ತಿ ಎಷ್ಟು ದೊಡ್ಡದಾಯ್ತಾಗ. ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಈ ಅದ್ಭುತವಾದ ರೂಪವನ್ನು ನೋಡ್ತವ ಇದಂ ಉಗ್ರಂ ಅದ್ಭುತಂ ರೂಪಂ. ಅದ್ಭುತ ರೂಪ, ಉಗ್ರ ರೂಪ. ಆದ್ದರಿಂದ ಲೋಕತ್ರಯಂ ಪ್ರವ್ಯಥಿತಂ, ಮೂರು ಲೋಕಗಳು ಕೂಡ ನಡುಗ್ತಾ ಇದೆ, ಗಾಳಿ ವ್ಯಥೆಗೊಳಗಾಗಿಬಿಟ್ಟಿವೆ. ಮಹಾತ್ಮನ್ ಬದಿವ್ಯಥಿತಂ ಅಲ್ಲ, ಪ್ರವ್ಯಥಿತಂ. ಏನ ಹೇಗಾಯ್ತು ಅಂದರೆ ಅದಕ್ಕೆ ಹೇಳ್ತಾರೆ, ಯಾತಕ್ಕೆ ಕಾರಣ ಕೊಡ್ತಾರೆ. ಸಂಹಾರಕ್ಕೆ ಹೊರಟಿರೋ ಉಗ್ರ. ಈಗ ಸಂಹಾರ ಮಾಡೋಕೆ ಹೇಗಿರ್ಬೇಕು? ಉಗ್ರ ಆಗಿರ್ಬೇಕು ತಾನೆ. ದೇವರಿ ಅವ್ರಿಗೆ ಒಂದೇ ರೀತಿ ಇರ್ತಾನೆ, ನೋಡೋದಕ್ಕೆ ಹಾಗೆ ಕಾಣಿಸ್ತಾನೆ ಅಂತ ಅರ್ಥ. ಬೆಳಗಿನ ಸೂರ್ಯ ಕೆಂಪು ಕಾಣಿಸ್ತಾನೆ, ಆ್ಯಕ್ಚುಲಿ ಕೆಂಪಿಲ್ಲ ಸೂರ್ಯ. ಬೆಳಗ್ಗೆ ಕೂಡ ಹೇಗಿರ್ತಾನೆ, ನಮಗೆ ಅಟ್ಮಾಸ್ಫಿಯರಿಕ್ ಇದೆಲ್ಲ ಹಾಗೆ ಕಾಣಿಸ್ತಾನೆ ಅಷ್ಟೇ ಹೊರತು ಆ್ಯಕ್ಚುಲಿ ಇರೋ ಒಂದೇ ರೀತಿಯೇ, ನೋ ಚೇಂಜ್. ಆ ಕಾಲ ಆದ್ದರಿಂದ ಉಗ್ರತ್ವ ಕಾಣಿಸ್ತಾ ಇದೆ ಅಷ್ಟೇ. ಪರಮಾತ್ಮ ಉಗ್ರತ್ವ ನಿಮಿತ್ತವಾದ ಕೋಪಾದಿ ದೋಷಗಳಿಲ್ಲ. ಉಗ್ರನಾಗಿಬಿಟ್ಟ, ಭಾರಿ ಕೋಪವಂತ ದೇವರಿಗೆ,
ಎಲ್ಲ ಹೇಳಬಾರ್ದು. ದೇವರಿಗೆ ಕೋಪ ಎಂಬ ದೋಷ ಅದು. ಇದು ಸುಮ್ಮನೆ ಪ್ರಕಾಶನ ಹೊರತು ಮಾಡೋದಲ್ಲ. ದೃಷ್ಟವಾದ ಸಾತ್ವಿಕ ಕೋಪದ ಕಾರಣನೇ ಇಲ್ಲ ಇಲ್ಲಿ. ಯಾಕೆ ಸಾತ್ವಿಕ ಕೋಪ ಉಳಿದೋದ್ರೆ ಸರಿ, ದೇವರಿಗೆ ಏನು ಬೇಕಾಗಿದೆ? ಯಾವ ಡಿಪೆಂಡೆನ್ಸೇ ಇಲ್ಲ. ಸಾತ್ವಿಕ ಏನೂ ಬೇಕಾಗಿಲ್ಲ, ಇರೋದೇ ಹಾಗೆ. ಸೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಸ್ವಾರಸ್ಯ ನೋಡಿ, 3 ಲೋಕ ಗಾಬರಿ ಆಗಿಬಿಟ್ಟಿವೆ. ಸುಮ್ಮನೆ ಓದ್ಕೊಂಡು ಬಿಡ್ತಾರೆ. 3 ಲೋಕ ನೋಡ್ತಾ ಇವೆ ಅಂತ ಆಯ್ತಲ್ಲ. ಈಗ ಗಾಬರಿ ಆಗೋದು ಯಾವ ನೋಡಿದಿರ್ತಾರೆ ಗಾಬರಿ ಆಗೋದು. ಸೊ ಯಾರಿಗೂ ಕಾಣದೆ ಹೋಗಿದ್ರೆ ಬೇರೆ ಚಾನ್ಸಸ್ಸೇ ಇಲ್ಲ. ಈ ಪದನ ಯಾರು ಗಮನಿಸಲಿಲ್ಲ. ಆಚಾರ ಒಬ್ಬರೇ ಹೇಳ್ತಾರೆ. ಏನ್ ಹೇಳ್ತಾರೆ? ಏನರ್ಥ ಆಯ್ತು ಅದಕ್ಕೆ? ತೋರಿಸ್ತಾರಾಗ ಅಷ್ಟೇ. ದೇವರಿಗೆ ಯಾವ ಕೋಪ ತಾಪಾದಿಗಳು ಇಲ್ಲವೇ ಇಲ್ಲ. ಯಾವ ನಾವೇ ಹೇಗೆ ಮಾಡ್ತೀವಿ? ಕೋಪ ಎಲ್ಲ ಸುಮ್ಮನೆ ಜೋರಾಗಿ ಎದುರಿಸೋದು, ಒಳಗೆ ಹೇಳಿರಲ್ಲ. ಮಕ್ಕಳಿಗೆ ಏನು ಬಗ್ಗೆ ಭಯ ಹುಟ್ಟಬೇಕು ಅಷ್ಟೇ ಹೊರತು ಬೇರೆ ಅಲ್ಲ. ಅದಕ್ಕೆ ತಕ್ಕಂತೆ ಆ್ಯಕ್ಟ್ ಮಾಡದೆ ಹೋದರೆ ಅವರು ಏನಂತಾರೆ? ಕೋಪ ಇಲ್ಲೇ ಬಿಡೋದು ತಿಳ್ಕೊಂಡ್ಬಿಡ್ತಾರೆ. ಹಾಗೆ ಆಗಬಾರ್ದು ತೋರಿಸ್ತಿದ್ದಾರೆ. ಆ್ಯಕ್ಷನ್ ಅಂದ್ರೆ ಹಾಗೇನೆ. ದ್ಯಾವಾ ಪೃಥಿವ್ಯೋ ರಿದಮಂತರಂ ಹಿ ವ್ಯಾಪ್ತಂ ತ್ವಯೇಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಮಾತಾಪಿತ್ರೋರ್ ಅಂತರಂಗಃ ಸ ಏಕರೂಪೇಣ ಚಾನ್ಯೈಃ ಸರ್ವಗತಃ ಸ ಏಕಃ. ಶ್ರುತಿ ಕೋಟ್ ಮಾಡ್ತಾರೆ. ಇತಿ ವಾರುಣಶ್ರುತೇಃ ಏಕೇನ ರೂಪೇಣ ದ್ಯಾವಾ ಪೃಥಿವ್ಯೋರಂತರಂ ವ್ಯಾಪ್ನೋತಿ ಇತಿ. ಒಂದೇ ರೂಪದಿಂದ ಪರಮಾತ್ಮ ಅದಿಷ್ಟನ್ನು ವ್ಯಾಪಿಸಿದ್ದಾನೆ. ಅಂದರೆ ಒಂದೊಂದು ರೂಪ, ಒಂದೊಂದು ಅಂಗ, ಪ್ರತಿಯೊಂದು ಕೂಡ ದೇವರ ಎಲ್ಲ ಸರ್ವತ್ರ ವ್ಯಾಪ್ತ. ಒಟ್ಟಾಗಿ ಸರ್ವತ್ರ ವ್ಯಾಪ್ತ. ಅವಯವಶಃ ಸಹ ಸರ್ವತ್ರ ವ್ಯಾಪ್ತ. ಅದಕ್ಕೆ ಹೇಳಿದ ಉದರಂ ಚಿಂತೆ ಮೇಷಸ್ಯ ತನುತ್ವೇಪ್ಯಖಿಲಂ ಭರಂ ಬಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಸೇಕ. ಮತ್ತೆ ಮುಂದೇನು ಹೇಳ್ತಾರೆ? ದೇವ್ರ ಭುಜಗಳು ಹೇಗಿದೆ ಅಂತ ಕೇಳಿದರೆ ಅವ ಅನಂತ. ದೇವ್ರ ಭುಜಗಳು ಅನಂತ. ಆದರೂ ಕೂಡ ಒಂದು ರೀತಿ ಏನನ್ಸುತ್ತೆ ನಮಗೆ? ಶಾಂತ ಇದ್ದ ಹಾಗೆ. ಭುಜಯೋರ್ ಅಂತರಂಗತಂ. ಅಂತರಂಗ ಹಾಗಲ್ಲ, ಭುಜಯೋರು ಅಂತರಂ ಗತಂ. 2 ತೋಳುಗಳ ಮಧ್ಯೆ ಇರೋದಕ್ಕೋಸ್ಕರ ವಕ್ಷಸ್ಥಳನೂ ವ್ಯಾಪ್ತ, ಕೈಗಳು ವ್ಯಾಪ್ತ. ಕೈಗಳು ಪೂರ್ತಿ ವ್ಯಾಪ್ತ ಆಗಿಬಿಟ್ರೆ ವಕ್ಷಸ್ಥಳ ಕಾಣಿಸ್ಬಾರ್ದು. ವಕ್ಷಸ್ಥಳ ಪೂರ್ತಿ ವ್ಯಾಪ್ತ ಆದರೆ ಕೈ ಕಾಣಿಸ್ಬಾರ್ದು. ವಿಶೇಷ ಬಲದಿಂದ ಹೇಗಿದ್ದೀನಿ ನೀನೀಗ ಅನ್ಕೋಬೇಕಷ್ಟೇ ನಾವು, ಅಷ್ಟೇ ಹೊರತು ಅವಕ್ಕೂ ಎಲ್ಲವೂ ವ್ಯಾಪ್ತಾನೆ. ಸ್ತೋತ್ರ ಸುಮ್ಮನೆ ಅರ್ಥ ಹೇಳೋಕ್ಕೋರೆ ಅರ್ಥ ಆಗೋದಿಲ್ಲ. ಶಾಸ್ತ್ರದ ಬ್ಯಾಕ್ಗ್ರೌಂಡ್ ಇದೆ ಅದಕ್ಕೆ. ಇದೆಲ್ಲ ಗೊತ್ತಿದ್ರೆ ಮಾತ್ರ ಆ ವ್ಯಾಪ್ತಿ ಅರ್ಥ ಆಗೋದು. ಹೌದು. ಅಷ್ಟು ಎಷ್ಟೇ ತೋರಿಸಿದ್ರು ಲಿಮಿಟೆಡ್. ಪೂರ್ತಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಒಂದು ಸೆನ್ಸಲ್ಲಿ ಲಿಮಿಟ್. ಸಮುದ್ರ ಎಷ್ಟೇ ನೀವು ಬೈನಾಕರ್ ಹಾಕೊಂಡು ನೋಡಿದ್ರು ಕೂಡ ಏನಾಗಲ್ಲ, ಪೂರ್ತಿ ಕಾಣಕ್ಕೆ ಸಾಧ್ಯನೇ ಇಲ್ಲ. ಇತಿ ವಾರುಣಶ್ರುತೇ ಪಶ್ಯಮೇ ಪಾರ್ಥ ರೂಪಾಣಿ ಇತಿ ಬಹೂನಿ ರೂಪಾಣಿ ಪ್ರತಿಜ್ಞಾತಾನಿ ಮಾತಾಪಿತರೋ ಚ ದ್ಯಾವಾ ಪೃಥಿವ್ಯೌ. ಇಲ್ಲಿ ಮಾತಾಪಿತರೋ ಅಂತ ಹೇಳಿದರೆ ದ್ಯಾವಾ ಪೃಥಿವಿಗಳು ಅಂತ ಅರ್ಥ. ಮಾನೋ ಮಾತಾ ಪೃಥಿವಿ ದುರ್ಮತೌ ಧಾತ್ ವಸುದ್ಯೌರಸ್ತು ನ ಪಿತಾ ಇತ್ಯಾದಿ ಪ್ರಯೋಗ. ನತು ನಿಯಮತೋ ಭಯಪ್ರದಂ ತತ್ಸ್ವರೂಪಂ. ಇಲ್ಲಿ ಒಂದು ನೋಟ್ ಕೊಟ್ಟು, ಪರಮಾತ್ಮ ರೂಪ ನೋಡೋದು ಅಂದರೆ ಭಯಪಡೋದು ಅಂತ ಅರ್ಥ ಅಲ್ಲ. ನ್ಯಾಜ ರೂಲ್ ಭಯಪಡಬೇಕಾಗಿಲ್ಲ. ಧ್ರುವ ನೋಡಿದ ಭಯಪಟ್ಟನ, ಸ್ತೋತ್ರ ಮಾಡಿಬಿಟ್ಟ. ಆ ಪ್ರಸಂಗ ನೋಡ್ಕೊಂಡು ಏನು ಮಾಡಬೇಕು? ಅದೇ ಆಫೀಸರ್ರೇ ತಪ್ಪು ಮಾಡಿದಾಗ ಒಳಗೆ ಎಂಟ್ರು ಭಯನಿಗೆ ಹೋಗ್ತಾನೆ, ಸರಿ ಇದ್ದಾಗ ಜ್ವರ ಬರ್ತಾನೆ. ಅವನ ಪ್ರಕಾರ ಡಿಪೆಂಡ್ ಆಗುತ್ತೆ ಹೊರತು ಅಲ್ಲಿ ಚೇಂಜ್ ಇಲ್ಲ. ಇವನ ಇದರಿಂದಾಗಿ ಚೇಂಜಸ್ ಕಾಣಿಸುತ್ತೆ ಅಷ್ಟೆ. ನತು ನಿಯಮತೋ ಭಯಪ್ರದಂ ತತ್ಸ್ವರೂಪಂ ನಾರದಶ್ಚ ತದಭಾವ. ನಾರದರಿಗೆ ಆಗಲಿಲ್ಲ ಅಂತ ಹೇಳ್ತಾರೆ ಮುಂದೆ. ಯೇಷಾಂಚಿತ್ ತಥಾ ದರ್ಶಯತಿ ಭಗವಾನ್. ಎಲ್ಲರಿಗೆ ಹಾಗೆ ತೋರಿಸ್ತಾನಷ್ಟೆ. ಪ್ರಿಯಂತಿ ಕೇಚಿತ್ತಸ್ಯ ರೂಪಸ್ಯ ದೃಷ್ಟೌ ಬಿಭೇತಿ ಕಶ್ಚಿದಭ್ಯಸೇ ಸರ್ವತೃಪ್ತಿ ಇತಿ ವಾರುಣ ಶಾಖಾಯಾಮ್. ಕೆಲವು ವಿಶ್ವರೂಪಗಳು ಭಾರಿ ಸಂತೋಷ ಪಡ್ತಾರೆ. ಮಹಾಲಕ್ಷ್ಮೀ ದೇವಿಗೆ, ವಾಯುದೇವರಿಗೆ ಎಂದು ಏನಿಲ್ಲ, ಭಯದ ಹೆಸರೇ ಇಲ್ಲ. ಯಾಕೆ ದೇವರನ್ನು ಸರಿಯಾಗಿ ತಿಳ್ಕೊಂಡು, ದೋಷಗಳಿಲ್ಲ ಅಂತ ತಿಳ್ಕೊಂಡಾಗ ಏನೋ ಮಾಡಿಬಿಡ್ತಾನೆ ಅಂತ ನಮಗೆ ಯಾತಕ್ಕೆ ಭಯ ಬರುತ್ತೆ? ದೋಷ ಏನೋ ಮಾಡಿಬಿಡ್ತಾನೆ ನಮ್ಮ ದೇವರಾಗೆಲ್ಲ ಮಾಡೋದಿಲ್ಲ ಅಂದಮೇಲೆ ಭಯಕ್ಕೆ ಕಾರಣನೇ ಇಲ್ಲ. ನತು ನಿಯಮತೋ ಭಯಪ್ರದಂ ತತ್ಸ್ವರೂಪಂ ನಾರದಶ್ಚ ತದಭಾವಾತ್ ಯೇಷಾಂಚಿತ್ ತಥಾ ದರ್ಶಯತಿ ಭಗವಾನ್. ನೀವು ಹೇಳಿದ್ದೀನಿ, ಪೊಲೀಸೇ ಭಯ ಆಗಲ್ಲ ನಮಗೆ. ಏನು ತಪ್ಪು ಮಾಡಿಲ್ಲ ಅಂದಾಗ ಏನಾಗುತ್ತೆ? ಪೊಲೀಸು ಏನು ಭಯ ಆಗೋದಿಲ್ಲ. ಏನು ಬೇಕು ಅಂತ ಕೂಲಾಗಿ ಕೇಳ್ತಾರೆ. ತಪ್ಪು ಮಾಡಿದಾಗ ಶುರು ಮಾಡ್ತಾ ಹಾಗೆ
ಮೆಲ್ಲ ಓಡೋ ಯೋಚನೆ ಮಾಡ್ತಾನೆ, ಕಾಣಿಸೋದಿಲ್ಲ, ಏನೇನೋ ಮಾಡ್ತಿರ್ತಾನೆ. ಅದು ನಮ್ಮ ದೋಷ. ಅದು ಇರೋದು ಹಾಗೆ ಬಂದಿದ್ರು ಕೂಡ ನಮ್ಮಲ್ಲಿ ಏನೇನಿರುತ್ತೋ ಅದು ತಕ್ಕಂತೆ ನಾವು ರೆಸ್ಪಾಂಡ್ ಮಾಡ್ತೇವೆ. ನತು ನಿಯಮತೋ ಭಯಪ್ರದಂ ತತ್ ಸ್ವರೂಪಂ. ಇದರಲ್ಲಿ ಯಾಕೆ ಕ್ಲಾರಿಫಿಕೇಟ್ ಕೊಟ್ಟರು ಅಂದರೆ, ಸದ್ಯ ನಾವು ಅರ್ಜುನೇ ಭಯಪಟ್ಟು ನಾವು ನೋಡೋಕೆ ಹೋಗಬಾರ್ದಪ್ಪ ಇನ್ನು ದೇವರು ಆ ಥರ ಅನ್ಕೋಬಾರ್ದು. ಯಾರು ಭಯಪ್ರದ ಅಲ್ಲ. ಅವರ ಯೋಗ ಕೇಶಾಂಚಿತ್ ಕೆಲವರಿಗೆ ಮಾತ್ರ. ತಥಾ ದರ್ಶಯತಿ ಭಗವಾನ್, ಅದು ತೋರಿಸ್ತಾನೆ ಹೊರತು ವಸ್ತುಸ್ಥಿತಿಯಲ್ಲಿ ಏನಿಲ್ಲ. ಉಗ್ರತ್ವಾದಿಗಳು ಯಾರು ಮಾಡ್ಕೋಬೇಕು? ಉಗ್ರತ್ವ ದೇವರು ಯಾರು ಮಾಡ್ಕೋಬೇಕಪ್ಪ? ನಾವೀಗ ನಮಗೆ ಯಾವುದೇ ಕೆಲಸ ಮಾಡಿಲ್ಲ, ಸಿಟ್ಟು ಬರುತ್ತೆ, ಮಾತು ಕೇಳ್ತಾ ಇಲ್ಲ, ಅವ್ರ ಮಾತು ಕೇಳೋದಕ್ಕೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಏನಾಗುತ್ತೆ ಈಗ? ಕೈಲಾದವ್ನು ಮೈಮೈ ಹರ್ಕೊಂಡು ಅಂತ ಹೇಳೋದಿಲ್ಲ, ಸಿಟ್ಟಾಗ್ತಾನೆ. ಆದರೆ ಕೆಪಾಸಿಟಿ ಇದ್ದಾಗ ಏನು ಮಾಡ್ತಾನೆ? ಏನು ಲೇಟಾಗಿ ಹೋಗಿ ಗೆಟ ನಡಿ ಕಳಿಸ್ಬಿಟ್ಟು ಅದು ಸಿಟ್ಟು ಮಾಡ್ಕೋಬೇಕಾಗಿಲ್ಲ. ಅದಕ್ಕೆ ತಪ್ಪಿ ಶಿಕ್ಷೆ ನ್ಯಾಯಾಧೀಶ ಕೊಡ್ಬೇಕು. ಸಿಟ್ಟು ಮಾಡಿ ಹೀಗೆ ಮಾಡಿ ಕೊಡ್ತಾನ, ಕಾಮ ಬೆರೀತಾನೆ. ತಪ್ಪು ಮಾಡಿದ್ದಾನೆ, ಶುಡ್ ಬಿ ಹ್ಯಾಂಗ್ ಇಡೋದು, ಮುಗಿದ ಕತೆ. ಸಿಟ್ಟು ಮಾಡ್ಕೊಂಡು ಈಗ ಬಿಟ್ಟರೆ ನ್ಯಾಯಾಧೀಶ ಸಸ್ಪೆಂಡ್ ಮಾಡ್ತಾರೆ ಇಮಿಡಿಯೇಟ್ಲಿ. ಇವ್ರು ವೈಯಕ್ತಿಕ ಏನೋ ಇದೆ ಅವರಿಗೆ ಅಂತ ಹೇಳ್ತಾರೆ. ಕಾಮಾಗೆ ಇರಬೇಕು. ಭಗವಾನ್ ಪ್ರಿಯಂತಿ ಕೇಚಿತ್ತಸ್ಯ ರೂಪಸ್ಯ ದೃಷ್ಟೌ ಬಿಭೇತಿ ಕಶ್ಚಿತ್ ಅಭ್ಯಸೇ ಸರ್ವತೃಪ್ತಿ ಇತಿ ವಾರಣ ಶಾಖಾಯಾಂ ನತು ತಂ ಸರ್ವೇ ಪಶ್ಯಂತಿ ಸ ಅದೃಷ್ಟ್ವಾ ಅಪಿ ತನ್ನಿರೂಪ್ಯ ಭಯೇ ದ್ರಷ್ಟು ತಥಾ ಪ್ರತಿಭಾತಿ ತಥಾ ಚ ಗೌತಮಖಿಲೇಶು. ಒಂದೇ ಇನ್ನೂ ಸ್ಪಷ್ಟ ಮಾಡ್ತಾರೆ. ನತು ತಂ ಸರ್ವೇ ಪಶ್ಯಂತಿ ಅದೃಷ್ಟ್ವಾ ಅಪಿ ನಿರೂಪ್ಯ ಭಯೇ ದ್ರಷ್ಟು ತಥಾ ಪ್ರತಿಭಾತಿ ತಥಾ ಚ ಗೌತಮಖಿಲೇಶು. ಕೆಲವೊಮ್ಮೆ ಹೇಳ್ತಾರೆ ದೃಷ್ಟ್ವಾ ಅಪಿ ತನ್ನಿರೂಪ್ಯ ಭಯೇ ದ್ರಷ್ಟು. ಅಕಸ್ಮಾತ್ ಸಿಂಹ ಬಂತು ಅಂತ ತಿಳ್ಕೊಳ್ಳಿ ಅಂತ ಹೇಳಿ, ಈಗ ಅದೇನಾಗುತ್ತಾಗಲೇ ಭಯ ಶುರುವಾಗಿರುತ್ತಾಗಲೇ ಅದು ಯೋಚನೆ ಕೂಡ ಏನು ಮಾಡುತ್ತೆ? ನಮ್ಮನ್ನು ಭಯ ಹುಟ್ಟಿಸುತ್ತೆ. ದೇವರು ತೋರಿಸೋದು ನಮಗೆ ಅದು ಏನು ಮಾಡದೆ ಹೋದರೂ ಕೂಡ ನಮಗೆ ಭಯ, ಅದ್ರ ತಕ್ಕಂತೆ ರೆಸ್ಪಾಂಡ್ ಮಾಡ್ತೀವಿ ನಾವು. ಆ ಥರ ಜೀವರು ರೆಸ್ಪಾಂಡ್ ಮಾಡ್ತಾರೆ, ವ್ಯಕ್ತಿಗಳು ರೆಸ್ಪಾಂಡ್ ಮಾಡ್ತಾರೆ ಹೊರತು ದೇವರಿಗೆ ಏನಿಲ್ಲ. ಉಗ್ರತ್ವಾದಿಗಳು ದೋಷ ರೂಪವಾಗಿ ಏನೂ ಇಲ್ಲ. ಈ ಗುಣರೂಪ ಏನು ಬೇಕಾದ್ರೆ ಹೇಳ್ಬೋದು. ತಥಾಚ ಗೌತಮಖಿಲೇಶು ಇನ್ನೊಂದು ಸೃಷ್ಟಿ ಕೊಟ್ಟು ಮಾಡ್ತಾರೆ. ದೃಷ್ಟ್ವಾ ದೇವಂ ಮೋದಮಾನ ಅದೃಷ್ಟ್ವಾ ಅಪ್ಪೇತದ್ಭಯಾತ್ ಬಿಭ್ಯತೋ ದೃಷ್ಟವತ್ತೆ ಪಶ್ಯಂತಿ ತನ್ಯಸ್ತ ಚಕ್ಷುರ್ಮುಖಾಂಸ್ತು ತಸ್ಮಿನ್ನೇವೈತೆ ಮನಸೋ ಗತತ್ವಾತಿಥಿ. ದೃಷ್ಟ್ವಾ ದೇವಂ ಮೋದಮಾನಾಹ, ದೇವರು ಸಂತೋಷಪಟ್ಟಿದ್ದನ್ನು ಹೇಳ್ತಾರೆ. ಅದೃಷ್ಟ್ವಾಪಿ ಏತದ್ಭಯಾತ್ ಬಿಭ್ಯತೋ ದೃಷ್ಟವತ್ತೆ, ಅವರು ದೃಷ್ಟವತ್ತಿರು ಭಯ ಆಗಿದೆ. ಪಶ್ಯಂತಿ ತನ್ಯಸ್ತ ಚಕ್ಷು ಮುಖಾಂಸ್ತ ತಸ್ಮಿನ್ನೇವೈತೆ ಮನಸೋ ಗತತ್ವಾತಿಥಿ. ತುಂಬ ಆಕರ್ಷಣೆ ಇದ್ದಾಗ ಕಣ್ಣು ನೆಟ್ಟುಗಂಡೇಲಿ ನೋಡ್ತಾನೆ ಅಂತ ಹೇಳ್ತಾರೆ. ಭಕ್ತಿ ಇದ್ದು ಇದೆಲ್ಲರೂ ಹಾಗೆ ನೋಡ್ತಾನೆ. ಭಯ ಇದ್ದಾಗ ಸ್ಪಷ್ಟ ನೋಡೋದಿಲ್ಲ. ಸಿಂಹ ಅಂತ ಹೇಳಿದ ತಕ್ಷಣ ಸಿಂಹ ಹೌದು ಕನ್ಫರ್ಮ್ ಮಾಡ್ಕೊಳಕ್ಕೆ ಯಾರು ನಿಲ್ಲೋದಿಲ್ಲ. ನಾನು ನೋಡಿ ಕನ್ಫರ್ಮ್ ಮಾಡ್ಕೊಳ್ತೇನೆ, ಓಡೇ ಬಿಡ್ತಾನೆ ಆಗಲೇ. ಯಾಕೆ? ಆ ಕಲ್ಪನೆ ಹಾಗೆ ಮಾಡುತ್ತೆ. ಬೇರೆಯವರಿಗೆ ಆ ಸಮಸ್ಯೆ ಇಲ್ಲ. ಇತಿಕಿರಿಯಾ ತಾತ್ಪರ್ಯ ಇದೆ, ಅಲ್ಲೇ ಹೇಳೋದೀಗ ತಾತ್ಪರ್ಯದಲ್ಲಿ ಹೇಳ್ತಾರೆ. ಯಾವ ಪೃಥಿವ್ಯೋರಂತರಂ ಏಕೇನೈವ ರೂಪೇಣ ವ್ಯಾಪ್ತಂ ನಾಂತಂ ನ ಮಧ್ಯಂ ಇತಿ ಉಕ್ತತ್ವಾತ್ ಪುನಃ ಅನಾದಿ ಮಧ್ಯಾಂತಂ ಇತಿ ಗುಣಾನಂತ್ಯಾಪೇಕ್ಷೆಯ ತ್ವಯಾ ತತಂ ವಿಶ್ವಮನಂತರೂಪ ಇತಿ ಕಾಲಾಪೇಕ್ಷೆಯ. ಅಲ್ಲಿ ಅನಂತ ರೂಪಗಳು ವ್ಯಾಪ್ತ ಅಂತ ಹೇಳೋದಕ್ಕೋಸ್ಕರ ಮತ್ತೊಮ್ಮೆ ಹೇಳಿದರು. ಮತ್ತೆ ತ್ವಯಾ ತತಂ ವಿಶ್ವಮನಂತ ರೂಪ ಅಂತ ಹೇಳಬೇಕಾದ್ರೆ ವ್ಯಕ್ತಿ ತಾನೇ ರೂಪಗಳು ಅಷ್ಟಿವೆ, ಅವೇ ಅಂತ ತೋರಿಸೋದಕ್ಕೋಸ್ಕರ ಹೇಳಿದ್ದಾರೆ. ರಿಪಿಟೇಷನ್ ಅಲ್ಲ. ಭೂಮಿ ಆಕಾಶ ಹೌದು. ದ್ಯೂ ಅಂದರೆ ಅದು ಭೂಮಿ. ಸಂಧಿ ಮಾಡಿದ ಸಮಾಸ ಮಾಡಿದ ದ್ಯಾವ ಪ್ರತಿ ಫಾರಂ ತಗೊಂಡು ಇತಿ ಗುಣಾನಂತ್ಯಾಪೇಕ್ಷೆಯ ತ್ವಯಾ ತತಂ ವಿಶ್ವಮನಂತ ರೂಪ ಇತಿ ಕಾಲಾಪೇಕ್ಷೆಯ ಸ್ವಯಮಂತಂ ವಿದ್ಯಮಾನಮಪಿ ನ ಪಶ್ಯತಿ ಇತಿ ಆಶಂಕ್ಯ ತ್ವಯಾ ತತಂ ಮಿಥ್ಯಾಹ. ಒಂದು ವ್ಯತ್ಯಾಸ. ತತಮ್ಮಿಗೂ ಅಂತ ಕಾಣೋದಿಲ್ವಾಗ ಏನು ಅರ್ಥ? ನಮಗೆ ಅಂತ ಕಾಣೋದಿಲ್ಲ ಅಂದರೆ ಅರ್ಥ ಇದೆ, ತತ ಅಂದರೂ ಅರ್ಥ ಇದೆ. ಅದು ರಿಪಿಟೇಷನ್ ಅಲ್ಲ. ಅದು ಸಮುದ್ರದ ಆ ಕೊನೆ ನಮಗೆ ಕಾಣೋದಿಲ್ಲ. ಕೊನೆ ಇಲ್ವಾ? ಕೊನೆ ಇದೆ, ಆ ಕೊನೆ ಕಾಣೋದಿಲ್ಲ. ಕೆರೆಯದು ಕಾಣುತ್ತೆ, ಸಮುದ್ರದ ಕಾಣೋದಿಲ್ಲ. ಅಂತ ಇದೆ, ನಮಗೆ ಕಾಣೋದಿಲ್ಲ. ಆದರೆ ದೇವರಿಗೆ ಅಂತ ಕಾಣೋದಿಲ್ಲ ಅಂತ ಅರ್ಜುನ ಹೇಳಿದರೆ ಓ ಇದೆ ಅಂತ ತಿಳ್ಕೊಂಡ್ಬಿಡಬಾರ್ದು. ತತ ಅಂದ್ರೆ ಏನು? ನಮಗೊತ್ತು ಆಕಾಶಕ್ಕೆ ಕೊನೆ ಇರಬಹುದಾ? ಕೊನೆ ಇದ್ದರೆ ಆಕಾಶನೇ ಅಲ್ಲ ಅಲ್ಲಿ. ಅಂದರೆ ಎರಡು ಅರ್ಥ ಒಂದು. ನಮಗೆ ಕಾಣದೇ ಇರೋದು ಬೇರೆ, ಇರೋದು ಎಷ್ಟೋ ವಸ್ತುಗಳು ನಮಗೆ ಗೊತ್ತಿಲ್ಲ. ಆದರೆ ವಸ್ತುವಿಗೆ ಅದು ಲಿಮಿಟ್ ಎಲ್ಲ ಇದ್ದೇ ಇದೆ. ಆದರೆ ದೇವರಿಗೆ ಮಾತ್ರ ಆ್ಯಕ್ಚುಲಿ ಏನಾಗಿದೆ? ತತ ವ್ಯಾಪ್ತ ಅಂತ ಅರ್ಥ. ಅನ್ಯತೆ
ತ್ವಯಾ ತತಂ ಇತ್ಯಾಹ ಅನ್ಯತೆ. ಅದು ಗಾಯತ್ರಿ ಮಂತ್ರ ಮೊದಲನೇ ಪದ ಅದೇ. ತತ್ಸವಿತುರ್ವರೇಣ್. ತತ್ ಅಂದ್ರೆ ಏನು? ವ್ಯಾಪ್ತ ಅಂತ. ದೇವರು ವ್ಯಾಪ್ತನಾಗಿದ್ದಾನೆ ಎಂಬ ಕಾನ್ಸೆಪ್ಟಿಂದ ಯೋಚನೆ ಮಾಡಿ. ಜ್ಞಾಪನಾಭ್ಯಾಸ ರೂಪಂ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವಃ. ಅನ್ಯತ್ ತಾತ್ಪರ್ಯ ವ್ಯಾಪನಾಯ ಅಭ್ಯಾಸ ರೂಪ. ಕೆಲವನ್ನ ಅಭ್ಯಾಸ ಅಂದ್ರೇನು, ರಿಪಿಟೇಷನ್ ಯಾತಕ್ಕೆ ಮಾಡ್ತಾರೆ ಅಂದರೆ ತಾತ್ಪರ್ಯ ಬರಬೇಕು ಅಂತ ಶುರು ಮಾಡಿದರು, ಬರಲೇಬೇಕು ಅಂತ ಮತ್ತೆ ಹೇಳಿದರು. ಎಲ್ಲಕ್ಕೆ ಬಂದರು ಸಾಮಾನ್ಯ ಹೋಗ್ಬೇಕಾದ್ರೆ ಮತ್ತೇನು ಮಾಡ್ತಾರೆ, ತಪ್ಪದೆ ಬರಬೇಕು ಅಂತ ಹೇಳಿ ಆಗಿತ್ತಲ್ಲ ಪುನರುಕ್ತಿ ಅಂತ ಹೇಳೋದಿಲ್ಲ. ಪುನಃ ಆಧಾರ ಅತಿಶಯಕ್ಕೋಸ್ಕರ ಹಾಗೆ ಹೇಳ್ತಾರೆ. ಅಭ್ಯಾಸಸ್ತು ಆಧಾರಾರ್ಥ. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವಃ ಇತಿ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿಶು ಸರ್ವಶಬ್ದ ವ್ಯಾಖ್ಯಾನ ರೂಪಂ. ಅಷ್ಟೇ ಅಲ್ಲ, ಇನ್ನೂ ಅದಕ್ಕೆ ವಿಶೇಷ ಅರ್ಥ ಇದೆ. ಏನು ವಿಶೇಷ ಅರ್ಥ ಅಂದರೆ ಯದಾದಿತ್ಯ ಅಮೀಹಿ ತ್ವಾಂ ಸುರಸಂಘಾ ವಿಶಂತಿ ಅದ್ಭುತಂ ದಿಶೇನ ಸರ್ವಾಹ ಪ್ರಚಾವಿತಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಈ ಮಾತಿನಲ್ಲಿ ಪರಮಾತ್ಮನ ವಿಶೇಷವಾದ ಮಹಿಮೆಯ ವರ್ಣನೆ ಬಂದಿದೆ ಹೊರತು ಬೇರೆ ಅಲ್ಲ. ಸರ್ವ ಸರ್ವ ಅಂತ ಹೇಳ್ತಾನೆ. ಏನು ತಿಳ್ಕೊಂಡ್ಬಿಡ್ತಾರೆ, ದೇವರು ಸರ್ವ ಸರ್ವ ಅಂತೇಳಿ ಹೇಳಿಬಿಟ್ರು ಬಂತಲ್ಲ. ವಾಸುದೇವ ಸರ್ವಮಿತಿ ಈಶಾವಾಸ್ಯವಿತಂ ಸರ್ವಂ. ಎಲ್ಲ ದೇವರು ಅಂತ ಅರ್ಥ ಅಲ್ಲ, ಅದಕ್ಕೆ ಎಲ್ಲ ಕಡೆ ದೇವರಿದ್ದಾನೆ ಅಂತ ಅರ್ಥ. ಎಲ್ಲ ದೇವರಾಗೋದಾದರೆ ಇವೆಲ್ಲ ದೇವರು ಅಂತ ಅರ್ಥ ಆಯ್ತು. ಹಾಗೆ ನಾವು ಓಡಾಡಾಗಿಲ್ಲ, ಏನು ಮಾಡಾಗಿಲ್ಲ. ಯಾಕೆ ತುಳಿದಾಗುತ್ತೆ ದೇವರು, ಹೊತ್ತಾನೆ. ಎಲ್ಲ ಕಡೆ ದೇವರಿದ್ದಾನೆ ಎಂಬ ಮಾತು ಬೇರೆ, ಎಲ್ಲ ಕಡೆ ಎಲ್ಲವೂ ದೇವರು ಅಂತ ಹೇಳೋ ಮಾತು ಬೇರೆ. ಅರ್ಥ ಆಯ್ತಾ? ಅದು ಒಂದು ಮಾತು ಅವ್ರಿಗೆ ಸಿಕ್ತೋ ಅಪಾರ್ಥ ಮಾಡ್ಲಿಕ್ಕೆ ಕಾಯ್ತಿರ್ತಾರೆ. ಅದಕ್ಕೆ ಇಲ್ಲಿ ಸ್ಪಷ್ಟೀಕರಣ ಬಂತು ಅಂತ ಅರ್ಥ. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವಃ. ಎಲ್ಲವೂ ಅಂದರೆ ಎಲ್ಲವೂ ನೀನೇ ಆಗಿದ್ದಿ ಅಂತಲ್ಲ, ಎಲ್ಲ ಕಡೆ ವ್ಯಾಪಿಸಿದ್ದಿ ಅಂತ ಅರ್ಥ. ಇತಿ ಸರ್ವಂ ಖಲ್ವಿದಂ ಬ್ರಹ್ಮ, ಅದಕ್ಕೂ ಅದೇ ಅರ್ಥ. ಇತ್ಯಾದಿಶು ಸರ್ವಶಬ್ದ ವ್ಯಾಖ್ಯಾನ ರೂಪಂ. ಈಗ ಮೂರು ಲೋಕಗಳು ಕೂಡ ಭಯಪಟ್ಟರು ಅಂತ ಹೇಳಿದ್ದಕ್ಕೆ ಆಚಾರ್ಯ ಕೊಟೇಶನ್ ಕೊಡ್ತಾರೆ. ತ್ರಿಲೋಕೇಶು ಸ್ಥಿತೈರ್ಭಕ್ತೈ ಅರ್ಜುನಾಯ ಪ್ರದರ್ಶಿತಂ ದೃಷ್ಟಂ. ಅರ್ಜುನ ವಿಶ್ವರೂಪ ತೋರಿಸಿದಾಗ ಮೂರು ಲೋಕದಲ್ಲಿ ಭಕ್ತರು ಅವರೆಲ್ಲ ಕಾಣಿಸ್ತು ಅಂತ ಹೇಳ್ಬಿಡ್ತಾರೆ. ಅದು ಕೂಡ ಯಾರಿಗೆ ಅಂದರೆ ಯಾರಿಗೆ ನೋಡುವ ಅರ್ಹತೆ ಇದ್ದವರಿಗೆ, ಉಳಿದವರಿಗೆಲ್ಲ ಅಲ್ಲ. ಪ್ರದರ್ಶಿತಂ ಮತ್ತು ಪ್ರಶ್ನೆ ಬರುತ್ತೆ ಅಷ್ಟೇ. ದಿವ್ಯ ದೃಷ್ಟಿ ಕೊಟ್ಟಿದ್ದ ಅಂದರೆ ಹೇಳಿ ಆಗಿದೆ, ಈಗಾಗಲೇ ದಿವ್ಯ ದೃಷ್ಟಿ ಕೊಡದಿದ್ರೆ ಏನಾಗೋದಿಲ್ಲ, ಕಾಣಿಸೋದಿಲ್ಲ. ಆದ್ದರಿಂದ ಅವರಿಗೆಲ್ಲ ಅಂಡರ್ಸ್ಟುಡ್. ದೃಷ್ಟಂ ವಿಷ್ಣೋರ್ ವಿಶ್ವರೂಪಂ ಸ್ವಯೋಗ್ಯತ್ವ ಅನುರೂಪತಃ. ದೃಷ್ಟಂ ವಿಷ್ಣೋ ವಿಶ್ವರೂಪಂ ಸ್ವಯೋಗ್ಯತ್ವಾನುರೂಪತಃ. ಒಂದು ಕಾಣಿಸ್ತು ಕಾಣಬೇಕಾದವರಿಗೆ, ಅದು ಕಾಣೋ ರೀತಿಯಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಮತ್ತೆ ಏನಾಗಿ ವ್ಯತ್ಯಾಸ ಆಗುತ್ತೆ, ಈ ನಾಟಕದಲ್ಲಿ ಮುಂದೆ ಕೂತಾಗ ಏನಾಗುತ್ತೆ, ಅಲ್ಲಿ ಕೂತ್ರೆ ವಿ ಐ ಪಿ, ಫಸ್ಟ್ ರೋ ಕೂತ್ರೆ ವಿ ಐ ಪಿ, ಬಾಲಕರಿಗೆ ಕೊನೆಯ ಕೂತ್ರೆ ವಿ ಐ ಪಿ. ಯಾಕೆ ಅಲ್ಲಿ ವಿಷನ್ ಕ್ಲಿಯರಾಗಿ ಕಾಣುತ್ತೆ. ಯಾಕೆಂದರೆ ಅದು ಪೂರ್ತಿ ಇದಾದಾಗ ಅದು ಏನಾಗ್ಲಿಕ್ಕೆ ಬರೋದಿಲ್ಲ. ನಾಟಕದಲ್ಲೆಲ್ಲ ಜೂಮ್ ಮಾಡಿ ನೋಡೋಕ್ಕೆ ಬರೋದಿಲ್ಲ, ಜೂಮ್ ಮಾಡಿ ತೋರಿಸ್ತಾರೆ. ಹಾಗೆ ಇಲ್ಲಿ ಕೂತಿದ್ರೆ ಎಲ್ಲ ಹೀಗೆಲ್ಲ ನೋಡ್ಬೇಕಾಗುತ್ತೆ. ನಾಟಕದಲ್ಲಿ ಹಾಗಲ್ಲ. ಅದು ಇದೇ ರೀತಿಯೇ ಹತ್ತಿರದಿಂದ ನೋಡೋದು ಇದರದ್ದು ವ್ಯತ್ಯಾಸ ಇರೋದ್ರಿಂದ ಎಲ್ಲರೂ ಕೂಡ ತುಂಬ ದೂರದವರಿಗೆ ನಾಟಕದಲ್ಲಿ ಫೇಸ್ ಕಾಣಿಸೋದೇ ಇಲ್ಲ. ಮಾತು ಬೈಕ್ ಹೋದ್ರೆ ಅದು ಕೇಳಿಸೋದಿಲ್ಲ. ಹಾಗಾಗಿ ದೂರ ಕೂತವ್ರಿಗೆ, ಮುಂದೆ ಕೂತವ್ರಿಗೆ ಮಾತ್ರ ಕಾಣಿಸುತ್ತೆ. ಇದು ಅರ್ಥ. ಹಿಂದೆ ಕೂತವ್ರಿಗೆಲ್ಲ ಫುಲ್ ಚಿಕ್ಕ ಕಾಣಿಸುತ್ತೆ. ಸಿನಿಮಾಗಳಲ್ಲಿ ಫುಲ್ ಸೀನ್ ಕಾಣುತ್ತೆ. ಯಾಕೆ ದೂರ ಇರೋದ್ರಿಂದ ಫುಲ್ ಹತ್ತಿರದ ವಿಜನ್ ಹೋಗಿಬಿಡುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಎಲ್ಲರಿಗೂ ಒಂದೇ ಥರನಾದ ಜ್ಞಾನ ಬರೋದಿಲ್ಲ. ಡಾಕ್ಟ್ರಸೇ ಈ ಎಕ್ಸ್ರೇ ನೋಡಿ ಡಿಫ್ರೆಂಟ್ ಒಪಿನಿಯನ್ ಕೊಡ್ತಾರೆ ಎಷ್ಟೋ ಸಲ. ಮತ್ತು ಎಕ್ಸ್ರೇ ಒಬ್ಬರು ಇನ್ನೊಬ್ರು ಇಲ್ಲ. ಯಾಕೆ ತುಂಬ ಮೈನ್ಯೂಟ್ ಇದ್ದಾಗ ಏನಾಗೋದಿಲ್ಲ, ಅದು ಡೌಟ್ ಬಂದ್ಬಿಡೋದು. ಮತ್ತೆ ಇನ್ನು ಕೆಲವು ಟೆಸ್ಟ್ ಮಾಡೋ ಸ್ಥಿತಿ ಬರೋದು, ಕ್ಲಾರಿಟಿ ಕಡಿಮೆ ಆಗುತ್ತೆ. ಆದ್ದರಿಂದ ವಿಶ್ವರೂಪ ನೋಡಿದ್ರು ಅಂದರೆ ಅರ್ಜುನ ನೋಡಿದ ಹಾಗೆ ನೋಡಿದ್ರು ಅಂತ ಅರ್ಥ ಅಲ್ಲ. ಅರ್ಜುನದ ಜಾಸ್ತಿ ನೋಡಿದವರು ಇದ್ದಾರೆ, ಜಾಸ್ತಿ ಇದ್ದಾಗೆ. ಉಳಿದವರು ಕಡಿಮೆ ನೋಡಿದವರು ಇರ್ತಾರೆ. ಸಮ ಅಂದರೆ ಅಷ್ಟೇ ನೋಡಿದವರು ಇದ್ದಾರೆ. ಇತ್ಯಾದಿ ಸರ್ವಶಬ್ದ ವ್ಯಾಖ್ಯಾನ ರೂಪಂ. ಒಂದು ಪಾಠ ಪ್ರವಚನ ಕೇಳ್ತಾರೆ, ಎಲ್ರಿಗೂ ಒಂದೇ ರೀತಿ ಅರ್ಥ ಆಗುತ್ತಾ? ಆಗೋದಿಲ್ಲ. ಅವ್ರ ನಾಲೆಜ್ ಹಾಕತ್ತೆ ನ್ಯಾಚುರಲಿ ಏನಾಗುತ್ತೆ, ವೇರಿ ಆಗ್ತಾ ಹೋಗು. ಮತ್ತೇನೇ ಕೊಟ್ಟರು ಕೂಡ ಪಾತ್ರೆ ಒಯ್ದಿರೋದು ಎಷ್ಟು ಅವ್ರು ಹೋಗೋನಿಗೆ ಗೊತ್ತಿಲ್ಲ. ಮನೆ ಕೊಡ್ತಾರೆ ಅಂತ ಹೇಳಿ ಬರೀ ಕೈಲಿ ಹೋಗಿದ್ದಾರೆ, ಕೊಡ್ತಾ ಇದ್ದಾರೆ, ಸಂಕಟ ಶುರುವಾಗ್ಬಿಟ್ಟು ಚಿಕ್ಕ ತಂದಿರ್ತಾರೆ, ಓ ಅಂತ ಹೇಳ್ತಾರೆ. ಆ ಥರ ಅದಕ್ಕೆ ಕೊಡೋ ಅವರಲ್ಲಿ ದೋಷ ಇಲ್ಲ, ಇವನಲ್ಲಿ ದೋಷ ಇದೆ. ಆ ಥರ ಪಾತ್ರ ಇದು ನೋಡೋದಕ್ಕೆ ಪಾತ್ರ. ಆ ಕಣ್ಣುಗಳ ಶಕ್ತಿ ಇರಬೇಕು, ಎಲ್ಲರೂ ಆಗೋದಿಲ್ಲ. ವ್ಯತ್ಯಾಸ ಒಪ್ಪಲೇಬೇಕು. ತಾರತಮ್ಯ ಇರೋದೇ ಅದಕ್ಕೋಸ್ಕರ. ಎಲ್ಲರೂ ಒಂದೇ ರೀತಿ ಕಂಡ್ರೆ ಯೋಗ್ಯತೆ ಸಮಾನ ಆಗಿಬಿಡುತ್ತೆ ಅಷ್ಟೇ. ಒಂದು ಕೋರ್ಸ್ ಮುಗಿಸಿದ್ದಾರೆ, ಎಲ್ಲರಿಗೂ ಒಂದೇ ಮಾರ್ಕ್ಸ್ ಇದೆಯಾ? ಮತ್ತು ವೇರಿಯೇಷನ್ ಬಂತಲ್ಲ. ಈಗ ರಿಸಲ್ಟ್ ಬಂತು, ಫಸ್ಟ್ ಕ್ಲಾಸ್ ಎಲ್ಲಿಂದ ಡೆಲಿವರಿ ಬರುತ್ತೆ ನಿಮಗೆ? 60 to 100. ಎಷ್ಟು ವ್ಯತ್ಯಾಸ ಆಗುತ್ತೆ ಗೊತ್ತಾ? ಮತ್ತು ಒಂದೇ ಆಗಿದ್ರೆ ಯಾಕೆ ಪ್ರಶ್ನೆ ಬರೋದಿಲ್ಲ? ಹಾಗೆ ಹೇಳಾಗಿಲ್ಲ. ವ್ಯತ್ಯಾಸ ಇದ್ದೇ ಇದೆ. ಸೆಕೆಂಡ್ ಕ್ಲಾಸ್ ಮತ್ತೆ ವ್ಯತ್ಯಾಸ, ಇದಕ್ಕೂ ವ್ಯತ್ಯಾಸ. ಫೇಲ್ನಲ್ಲೂ ವ್ಯತ್ಯಾಸ. ಪೂರ್ತಿ ಸೇರಿ ತೊಗೊಂಡೋಗಿ ಫೇಲ್ ಬೇರೆ.
ಒಂದು ಮಾರ್ಕ್ 2 ಮಾರ್ಕಲ್ಲಿ ಹೋಗೋದು ಬೇರೆ ಹಾಗೆ ಅಂತ. ಅದು ಎಲ್ಲ ದುಷ್ಟರಲ್ಲೂ ತಾರತಮ್ಯ ಇದೆ ಅಂತ ಅರ್ಥ. ಫೇಲ್ ಅಂದ್ರೆ ದುಷ್ಟರಲ್ಲೂ ತಾರತಮ್ಯ, ಶಿಷ್ಟರಲ್ಲೂ ತಾರತಮ್ಯ, ಪರಮ ಶಿಷ್ಟರಲ್ಲೂ ಮತ್ತೆ ತಾರತಮ್ಯ ಇದ್ದಿದ್ದೆ. ದೃಷ್ಟಂ ವಿಷ್ಣೋರ್ ವಿಶ್ವರೂಪಂ ಯೋಗ್ಯತ್ವಾನುರೂಪತಃ, ಸ್ವಯೋಗ್ಯತ್ವ ಅನುರೂಪತಃ ಅಕಾರ್ಡಿಂಗ್ ಟು ದೇರ್ ಕೆಪಾಸಿಟಿ ಅಷ್ಟೇ. ಪ್ರಾಯ ಸಹೈವ ಪಾರ್ಥೇನ ಪ್ರಾಯೋಭಿತಾಶ್ಚ ತೇಖಿಲಾ, ಅವ್ರಿಗೆಲ್ಲ ಭಯನೇ ಆಯಿತು. ಯಾತಕ್ಕೆ? ಅರ್ಜುನಿಗೆ ಭಯ ಆದಮೇಲೆ ಅವ್ರಿಗೆ ಭಯ ಆಗದೆ ಇರುತ್ತಾ? ಅರ್ಜುನಿಗೆ ಕಡಿಮೆ, ಅವರಿಗೆ ಭಯ ಆಗಲೇಬೇಕು. ಅವರಿಗೆ ದರ್ಶನಾಭ್ಯಾಸತೋ ದೃಷ್ಟಿ ಆನಂದೋದ್ರೇಕತಾ ಭವೇ ಪ್ರಾಯ ಸಹೈವ ಪಾರ್ಥೇನ ಪ್ರಾಯೋಭೀತಾಶ್ಚ ತೇಖಿಲಾ. ದರ್ಶನಾಭ್ಯಾಸತೋ ದೃಷ್ಟಿ ಆನಂದೋದ್ರೇಕತಾ ಭವೇ, ಅದರಿಂದ ಆನಂದ ಉದ್ರೇಕವಾಗ್ತಾ ಇದೆ. ಮತ್ತೆ ನೋಡಿದ್ದನ್ನು ರಿಪಿಟೇಷನ್ ಆಗಲಿಲ್ಲ ಅವ್ರಿಗೆ ಯಾರಿಗೂ ಕೂಡ. ದೇವತೆಗಳು ಎಷ್ಟೋ ಜನ ನೋಡ್ತಿರ್ತಾರೆ, ವಾಯುದೇವರಂತೂ ಸದಾ ನೋಡ್ತಾರೆ. ಅವರಿಗೆ ನೋಡಿದ್ದೇನೆ ಅಂತ ಅನಿಸೋದಿಲ್ಲ. ಏನಾಗ್ತಿತ್ತು ಅವರಿಗೆ? ಮತ್ತೆ ಹೊಸದಾಗೆ ಕಾಣಿಸ್ತಾ ಇತ್ತು. ತಸ್ಮಿನ್ ಕಾಲೇ ಮಹಾಲಕ್ಷ್ಮಿಗೆ ಬಗೆ ಬಗೆಯ ನೂತನವ ಕಾಣುತ್ತಾ ಇರಬೇಕಾದ್ರೆ ಇನ್ನು ವಾಯುದೇವರಿಗೆ ಅವ್ರು ಹೇಳೋದ್ರೆ ಸುಲಭ. ತಸ್ಮಿನ್ ಕಾಲೇತು ಭೂಮೇಶ್ಚ ಭಾರ ಹಾರಾರ್ಥ ಮುದ್ಯಮ, ಈಗ ಕಾರಣ ಕೊಡ್ತಾರೆ. ಪರಮಾತ್ಮ ಈಗ ಹೊರಟಿರೋದು ಯಾತಕ್ಕೋಸ್ಕರ? ಭೂಮಿ ಭಾರ ಪರಿಹಾರ ಮಾಡಕ್ಕೆ ಕೊಟ್ಟಿದ್ದಾನೆ. ಅವಾಗ ಏನು ಮಾಡಬೇಕೀಗ? ನಾಶ ಮಾಡಬೇಕು. ನಾಶ ಮಾಡಬೇಕಾದ್ರೆ ಹೇಗಿರಬೇಕು? ಉಗ್ರತೆ ಇರಬೇಕು. ಹಾಗೆ ತೋರಿಸ್ತಾರೆ ಹೊರತು ವಸ್ತುತಿ ಇಲ್ಲ. ಉಗ್ರತ್ವಮಿವ ಸರ್ವತ್ರ ನ ಭೀತಿ ಬ್ರಹ್ಮದರ್ಶಿನಾ. ಒಟ್ಟು ಅಪರೋಕ್ಷ ಜ್ಞಾನ ಆದಾಗ ಹುಷಾರಾಗಿರಿ, ಭಾರಿ ಭಯ ಆಗುತ್ತೆ ಅಂತ ಯಾರು ಹೇಳೋದಿಲ್ಲ. ಯಾಕೆ? ಅಪರೋಕ್ಷ ಆಗಿಲ್ಲ ಅಂದರೆ ಭಯ ಬೇಡ, ಆಕ್ಷರ ಆಗಿಬಿಡುತ್ತೆ. ನೀವೆಲ್ಲ ನೋಡಲೇಬಾರ್ದು, ಅವರಿಗೆ ದರ್ಶನ ಆಗಬಾರ್ದು. ಹಾರ್ಟ್ ವೀಕ್ ಇದ್ದವರಿಗೆಲ್ಲ ಆ್ಯಕ್ಚುಲಿ ಏನಾಗುತ್ತದೋ ಆನಂದದಾಯಕನೇ ಆಗಿರುತ್ತೆ. ಗೊತ್ತಾಯ್ತಾ? ಹಾಂ, ಹೌದು. ನಮಗೂ ಊಟಕ್ಕೆ ಕೂತ ಬಡಿಸಿದ್ರೆ ಆನಂದ ಆಗುತ್ತೆ. ಹೆಚ್ಚೆತ್ತು ಬಡಿಸ್ಬಿಟ್ರೆ ಗಾಬರಿ ಆಗುತ್ತೆ. ದಯವಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಯಾರೋ ಹೇಳ್ತಾರೆ, ಅದು ಯಾವುದೋ ಕೆಲಸಕ್ಕೆ ಬಂದಿದ್ದಾರಂತೆ, ಸಿಕ್ಕಾಬಿಟ್ಟು ಬಡಿಸ್ಬಿಟ್ಟಿದ್ದಾರೆ. 2 ಬೆಳಿಗ್ಗೆ ಹೊತ್ತು ಹಾಕಿದ್ದೆ. ಕೊನೆಗೆ ನೆಕ್ಸ್ಟ್ ಟೈಮ್ ಹೋದಾಗ ಹೋದ್ವಿ, ಊಟ ಮಾಡಿ ಮಲಗಿದ್ದಾಯ್ತು, ಅವ್ರ ಕೆಲಸನೇ ಆಗಲಿಲ್ಲ. ನೆಕ್ಸ್ಟ್ ಅವ್ರ ಮನೆಗೆ ಹೋಗಲೇ ಇಲ್ಲ ಅಂತ ಹೇಳಿ. ಯಾಕೆಂದರೆ ಮತ್ತೆ ಊಟ ಮಾಡಿಸಿ ಬೆಳೆಸ್ಬಿಡ್ತಾರೆ. ಅದು ಭಯ ಆಗುತ್ತೆ. ಆ ಪದವಿ ಬಂದಿಲ್ಲ ಅಂತ, ಬಂದಿರೋದು ಬೇರೆ ಕೆಲಸಕ್ಕೋಸ್ಕರ. ಇದು ಊಟದ ಪ್ರಸಾರ ಬಿಟ್ಟರೆ ಪದೀತ ಆಗುತ್ತೆ. ಅದೇನೆ ಅನ್ವಾಂಟೆಡ್ ಆದಾಗ ಭಯ ಆಗುತ್ತಲ್ಲ, ಹಾಗೆ. ಇತಿ ವಾರಣಶ್ರುತೇ ಹೇ. ಮುಂದೆ ಅದರಲ್ಲಿ ಆ ವಿಷಯ ಮುಗೀತು. ಒಟ್ಟು ಏನಾಯ್ತು ಈಗ? ಅದರಿಂದ ಎಲ್ಲರಿಗೂ ಭಯ ಆಯ್ತು ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ನೋಡ್ಕೊಂಡು ಪ್ರಸಂಗ ನೋಡ್ಕೊಂಡು ಹೇಳಬೇಕು. ಅದನ್ನು ಹೇಳ್ತಾರೆ. ಯಾವ ವಿಷಯ ಅಂತೇಳಿ ಅರ್ಜುನನಿಗೆ ಮಾತ್ರ ಭಯ ಆಗಲಿಕ್ಕೆ ಕಾರಣ ಅಂದರೆ ಆತ ಮುಂದೆ ಅರ್ಥ ಆಗುತ್ತೆ. ಯುದ್ಧದಲ್ಲಿ ಭಾಗವಹಿಸೋಣ ಆತ, ಪಾಪ ಆತಗದು ಎಚ್ಚರ ಇದೆ, ಭಯ ಆಗಿದೆ. ತಸ್ಮಿನ್ ಕಾಲೇತು ಭೂಮೇಶ್ಚ ಭಾರ ಹಾರಾರ್ಥ ಮುದ್ಯಮಾತ್ ಉಗ್ರತ್ವಮಿವ ಸರ್ವತ್ರ ನ ಭೀತಿ ಬ್ರಹ್ಮದರ್ಶಿನಾ. ಅರ್ಜುನಾದಧಿಕಾಯಿತು ತೇಷಾಂ ಭೀತಿರ್ನ ಚಾಭವತ್. ಅರ್ಜುನ ಮೇಲಿದ್ದಾರಲ್ಲ ಅವ್ರಿಗೆ ಭಯ ಆಗಲೇ ಇಲ್ಲ, ಅರ್ಜುನಿಗಾಯ್ತು. ಶ್ರೀ ಬ್ರಹ್ಮ ರುದ್ರ ಯಾರ್ಯಾರವರು ಅಂದರೆ ಶ್ರೀ ಬ್ರಹ್ಮ ರುದ್ರ ಪೂರ್ವಾಣ, ಶ್ರೀ ಮಹಾಲಕ್ಷ್ಮಿ, ಬ್ರಹ್ಮ ದೇವರು, ರುದ್ರದೇವರು ಮೊದಲಾದವರಿಗೆ ಆಗಲಿಲ್ಲ. ಕೃಷ್ಣಾಯ ಇಲ್ಲಿ ಅದಿಷ್ಟು ಮೂಲ ರೂಪಗಳಾಯಿತು. ಇಲ್ಲಿ ಕೃಷ್ಣ, ದ್ರೌಪದಿ ಭಯ ಆಗಲಿಲ್ಲ. ದ್ರೌಪದಿ ನೋಡಿದ್ದಾರೆ, ದ್ರೌಪದಿ ಯುದ್ಧರಂಗಕ್ಕೆ ಬಂದಿಲ್ಲ, ಇದ್ದಲ್ಲೇ ಕಾಣಿಸ್ತಾ ಇದೆ. ಈ ಗ್ರಹಣ ನೋಡ್ಬೇಕಾದ್ರೆ ಊರಿಗೆ ನೋಡ್ಬೇಕಾ? ಎಲ್ಲಾಗತ್ತದ? ಎಷ್ಟು ಜನ ಬೇಕಾದ್ರೆ ನೋಡ್ಬೋದು. ಆ ಥರ ಆಗಿದೆ. ಏಕಕಾಲಕ್ಕೆ ಎಷ್ಟು ಜನಕ್ಕೆ ಕಾಣುತ್ತೆ ಗ್ರಹಣಾದಿಗಳೆಲ್ಲ? ದೇವ್ರಿಗೆ ಹಾಕಿ ಕಾಣಿಸ್ತೆ ಅಷ್ಟೇ. ದೇವ್ರ ದೃಶ್ಯ ರೂಪನ ಅವರು ಆ ರೀತಿ ಕಂಡ್ರು. ಭೀಮ ರಾಮಯೋ, ಭೀಮ ರಾಮ, ರಾಮದೇವ್ರು ಯಾಕೆ ಬಂದರು ಅಂದರೆ ಬಲರಾಮ ದೇವರು ಅಲ್ಲೇ ಇದ್ದಾರೆ. ತೀರ್ಥಯಾತ್ರೆಗೆ ಹೋಗಿದ್ದಾರೆ, ಈಗ ಅಲ್ಲೇ ನೋಡ್ತಾ ಇದ್ದಾರೆ. ಭೀಮ ರಾಮಯೋ ಇತ್ಯಾಜ್ಞೇಯ ವಚನಾತ್ ದೃಷ್ಟ ಅದ್ಭುತಂ ರೂಪಂ ಇತ್ಯಾದಿ ಯುಜ್ಯತೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಅಗ್ನಿಪುರಾಣದ ಮಾತಿದು. ಅದಾಯ್ತು, ದೃಷ್ಟಾದ್ಭುತಂ ರೂಪಂ ಇದೆಲ್ಲ ನೋಡಿ ಅರ್ಥ ಮಾಡ್ಕೋಬೇಕು ಅಂತ ಕೋಟ್ ಮಾಡಿದ್ರು. ಉಳಿದೆಲ್ಲ ಗ್ರಂಥ ನೋಡದೆ ಹೋದರೆ ಯಾವ ಗ್ರಂಥದ ಯಾವ ವಿಷಯನೂ ಸ್ಪಷ್ಟ ಆಗೋದಿಲ್ಲ ಅಂತ ತಾತ್ಪರ್ಯ. ಅಷ್ಟಾದ ಮೇಲೆ 2 ಮುಗಿತು. ಮಮೀಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ ಭೀತಾ ಪ್ರಾಂಜಲಯೋ ಗೃಣಂತಿ ಅಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾ ಸ್ತುವಂತಿ ಚ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮೀಹಿ ತ್ವಾಂ ಸುರಸಂಘಾ ವಿಶಂತಿ. ಕೆಲವು ದೇವತೆಗಳ ಗುಂಪು ಏನು ಮಾಡಿದ್ದಾರೆ? ನೀನೊಳಗೆ ಬರ್ತಾ ಇದ್ದಾರೆ ಭಯದಿಂದ. ಕೇಚಿತ್ ಭೀತಾಹ ಪ್ರಾಂಜಲಯೋ ಗೃಣಂತಿ. ಕೆಲವರು ಭಯ, ಕೇಚಿತ್ ಅಂತ ಹೇಳಿದ್ರಿಂದ ಎಲ್ರಿಗೂ ಭಯ ಆಗಿಲ್ಲ, ಕೆಲವರು ಭಯಗೊಂಡ್ರು ಅಂತ ಹೇಳಿದ್ರಿಂದ ಎಲ್ರಿಗೂ ಭಯ ಆಗಿದ್ರೆ ಎಲ್ರಿಗೂ ಭಯ ಆಯಿತು ಅಂತ ಹೇಳ್ತಿದ್ರು. ಕೇಚಿತ್ ಭೀತಾಹ ಪ್ರಾಂಜಲಯೋ ಗೃಣಂತಿ, ಕೈ ಜೋಡಿಸ್ಕೊಂಡು ಅಂಜಲಿ ಬದ್ಧರಾಗಿ ಗೃಣಂತಿ ಅಂದರೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತುತೀತ್ಯುಕ್ತ ಮಹರ್ಷಿ ಸಿದ್ಧ ಸಂಘಾ ಸ್ವಸ್ತಿ ಸ್ವಸ್ತಿ ಅಂತ ಸ್ತೋತ್ರ ಮಾಡ್ತಾ
ವಿಷ್ಣು ಸಹಸ್ರ ಸ್ವಸ್ತಿ ಅಂತ ಹೆಸರಿದೆ ದೇವರಿಗೆ. ಮಹರ್ಷಿ ಸಿದ್ಧ ಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿ ಪುಷ್ಕಲಾಭಿ. ಮಹರ್ಷಿಗಳು ಸಿದ್ಧರು ಗುಂಪು ಗುಂಪಾಗಿ ನನ್ನನ್ನು ಪುಷ್ಕಲವಾದ ಸ್ತುತಿಭಿ ಎಂಬುದೇ ಬಹುವಚನ. ಪುಷ್ಕಲಾಭಿ ಸ್ತುತಿಭಿ ವಿಷಯ ಎಷ್ಟು ಸ್ತೋತ್ರ ಇದ್ದಾರೆ. ಅದನ್ನೇ ಹೇಳಿದ್ದು ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣ. ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣ ಬಂದಿದೆಯಲ್ಲ ಅದನ್ನೇ. ರುದ್ರಾದಿತ್ಯೋ ವಸವೋ ಯೇ ಚ ಸಾಧ್ಯಾ ವಿಶ್ವೇಶ್ವಿನೋ ಮರುತಶ್ಚೋಷ್ಪಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಮತ್ತೆ ರುದ್ರಾದಿತ್ಯಾ ರುದ್ರಾದಿತ್ಯ ರುದ್ರಾಶ್ಚ ಆದಿತ್ಯಾಶ್ಚ ರುದ್ರಾದಿತ್ಯಾ ವಸವಃ ವಸುಗಳು ಯೇ ಚ ಸಾಧ್ಯಾ ವಿಶ್ವೇ ಅಶ್ವಿನೌ ಮರುತಶ್ಚ ಉಷ್ಮಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ. ಅವರಿಗೆಲ್ಲ ಕಾಣದೆ ಹೋದರೆ ಆಶ್ಚರ್ಯ ಯಾಕೆ ಪಡ್ತಾರೆ? ಕಂಡ್ರು ಸ್ಪಷ್ಟ ಅಲ್ಲಿಗೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುತಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಃ ತಥಾಹಂ. ಕಥಂ ರೂಪಂ ಮಹತ್ತತೆ ಬಹುವಕ್ತ್ರ ನೇತ್ರಂ. ನಿನ್ನ ರೂಪಗಳೆಲ್ಲ ಎಂಥದ್ದು? ದೊಡ್ಡ ಭಾರಿ ದೊಡ್ಡ ರೂಪ. ಬಹುವಕ್ತ್ರ ಬಹುನೇತ್ರ, ಅನೇಕ ಮುಖಗಳು, ಅನೇಕ ಕಣ್ಣುಗಳು. ಅದು ನೋಡೋದಕ್ಕೆ ರಿಪಿಟೇಷನ್ ಕಾಣುತ್ತೆ ಅಲ್ಲ. ಬಹು ಅಂದರೆ ಪೂರ್ಣ ಅಂತ ಅರ್ಥ ಇಲ್ಲಿ. ನಂಬರ್ ಅಲ್ಲ ಇದು, ಒಂದು ಕ್ವಾಲಿಟಿ ಒಂದು ಕ್ವಾಂಟಿಟಿ. ಬಹು ಶಬ್ದಕ್ಕೆ ಬಹು ಪೂರ್ಣತಾಯಂ ಅಂತಲೇ ಇರೋದು, ಗೊತ್ತಾಯ್ತಾ? ಆದ್ದರಿಂದ ಎಲ್ಲವೂ ಪೂರ್ಣ. ಹೆಚ್ಚಿರ್ಬೋದು, ಪೂರ್ಣ ಇಲ್ಲ. ಎಲ್ಲ ಹಾಕಿದ್ರು ಯಾವುದು ಸಾಕಾಗಲಿಲ್ಲ ಅಂತ ಹೇಳಿದರೆ ಸಂಖ್ಯೆ ಜಾಸ್ತಿ ಇದೆ, ತೃಪ್ತಿ ಆಗಿಲ್ಲ. ಇಲ್ಲಿ ಹಾಗಲ್ಲ, ಪೂರ್ಣ, ಪ್ರತಿಯೊಂದು ಪೂರ್ಣನೇ ಆಗಿದೆ. ಪೂರ್ಣ ಅಂದರೆ ಏನು? ಅಲ್ಲ, ಕಣ್ಣು ನಮಗೆ ಅವೆಲ್ಲ ಅರ್ಥ ಆಗಲ್ಲ. ಕಣ್ಣು ಅಂತ ಹೇಳಿದ್ರೆ ಎಲ್ಲ ಕಡೆ ಕಣ್ಣು ಅಂತ, ಅಯ್ಯೋ ಬೈಯೆಲ್ಲ ಕಣ್ಣವ್ರಿಗೆ ಅಂತ ಹೇಳಲ್ಲ, ಆ ರೀತಿ ಪೂರ್ಣತೆ. ಆ ಕೆಲವರು ತಮ್ಮೆಲ್ಲ ತಪ್ಪಿಸ್ಬಿಡೋದು, ಅದೆಲ್ಲ ದೇವ್ರ ಕಲಿತ ಏನು ಮಾಡೋಕ್ಕಾಗೋದಿಲ್ಲ. ಪೂರ್ಣತ್ವ ಇದೆ, ಉಳಿದ್ರೆ ಸ್ಪಷ್ಟತ್ವ ಇಲ್ಲ. ಕಣ್ಣು ಗುಣಿಸ್ಕಾದ ಯಾವುದು ಕ್ಲಾರಿಟಿ ಇಲ್ಲ. ದೇವರಲ್ಲಿ ಎರಡೂ ಇದೆ. ಅಲ್ಲಿ ಕ್ವಾಂಟಿಟಿ ವೈಸ್ ಸರ್ವತ್ರ ವ್ಯಾಪ್ತ, ಕ್ವಾಲಿಟಿ ವೈಸ್ ಸರ್ವತ್ರ ವ್ಯಾಪ್ತ, ಗುಣತಃ ಕ್ವಾಲಿಟಿ ಇದೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದ. ಬಹುಬಾಹು ಬಹುಬೂರು ಬಹುಪಾದ ಎಲ್ಲ ಪುರುಷತ್ವದ ಅರ್ಥ ಇದೆ. ಬಹುದರಂ ಬಹುದಂಷ್ಟ್ರಾಕರಾಲಂ, ಉದರಗಳು ದಂಷ್ಟ್ರಗಳು, ಕರಾಳ ಭಯಾನಕ. ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಃ ವ್ಯಥಿತಾಃ ಪ್ರವ್ಯಥಿತಾಃ. ಎಲ್ಲ ಜನ ಗಾಬರಿ ಆಗಿಬಿಟ್ಟಿದ್ದಾರೆ. ತಥಾಹಂ, ನನಗೂ ಹಾಗೆ ಆಗಿದೆ ಅಂತ ಹೇಳ್ತಾರೆ. ಬರೀ ಅವರಿಗಾಗಿದೆ ಅಷ್ಟೇ, ನನಗೂ ಅಷ್ಟೇ ಭಯ ಆಗಿದೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿತಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣೋ. ಏನಿದೆ ಏನಿದೆ? ಅಮೀಹಿ ಅಮೀಹಿ ತ್ವಾಂ ಸುರಸಂಘಾನವಂತಿ. ಎಲ್ಲಿದೆ? ಮುಕ್ತಾಹ. ಮುಕ್ತಾಹ ಸುರಸಂಘಾಹ ವಿಶಂತಿ ಪ್ರವೇಶೋ ನಿರ್ಗಮಶ್ಚೈವ ಮುಕ್ತಾನಾಂ ಸ್ವೇಚ್ಛೆಯಾ ಭವೇತ್ ಇತಿ ಬ್ರಹ್ಮಾಂಡೆ. ಕೆಲವರು ಇಷ್ಟಪಟ್ಟು ಒಳಗೆ ಹೋಗ್ತಾರೆ ಅಂತ ಕೇಳಿದ್ರೆ ಅವರು ಯಾರು? ಮುಕ್ತರು ಕಾಣಿಸ್ತಾ ಇದ್ದಾರೆ, ಅವರು ಹೀಗೆ ಮಾಡ್ತಾರೆ ಅಂತ ಅರ್ಥ. ಉಳಿದವರಿಗೆಲ್ಲ ಇಲ್ಲ. ಅದು ಆ ಕ್ಲಾರಿಟಿ ಕೊಟ್ಟರು ಅಷ್ಟೆ. ಪ್ರಳಯೋ ಪ್ರಾಂಜ ಯಾವ ಬೇಕಾದ್ರೆ ಹೋಗ್ಬೋದು. ಪಾಸ್ ಇದ್ದರೆ ಮತ್ತೆ ಮತ್ತೆ ಹೋಗಿ ಬರ್ತಾರಲ್ಲ ಹಾಗೆ. ಕೆಲವು ಎಂಟ್ರಿ ಪಾಸ್ ಮಾತ್ರ ಇರುತ್ತೆ, ಹೋದ್ರೆ ಮತ್ತೆ ಬಿಡೋದಿಲ್ಲ ಒಳಗೆ. ಕೆಲವು ಪಾಸ್ ಫ್ರೀಯಾಗಿ ಓಡಾಡ್ಕೊಂಡಿರ್ಬೋದು. ಮುಕ್ತರೆಲ್ಲ ಫ್ರೀ, ಅವರು ಎಲ್ಲಿ ಏನು ಬೇಕಾದ್ರೆ ಮಾಡ್ಕೊಂಡಿರ್ಬೋದು. ನವಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿತಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು. ನನಗೇನಾಗಿದೆ, ನಿನ್ನ ಬಣ್ಣ, ವ್ಯಾಪ್ತಿ ಮತ್ತು ತೆರೆದ ಬಾಯಿಗಳು, ಚಲಿಸ್ತಕ್ಕಂಥ ಕಣ್ಣುಗಳು, ಇದನ್ನು ನೋಡಿದ ತಕ್ಷಣ ಏನಾಗ್ತಾ ಇದೆ? ಅಂತರಾತ್ಮ ಅಂದರೆ ನಮ್ಮ ಅಂತಃಕರಣ ಎಲ್ಲ ಭಯಭೀತವಾಗಿಬಿಟ್ಟು ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು. ನನ್ನ ಧೈರ್ಯ ಹೋಗಿಬಿಟ್ಟಿದೆ, ಶಾಂತಿ ಇಲ್ಲವಾಗಿದೆ ಅಂತ ಹೇಳ್ತಾರೆ. ಮೊದಲೇನು ಹೇಳಿದ್ದ ಅರ್ಜುನ? ಆ ಸೈನ್ಯ ನೋಡಿ ಗಾಬರಿ ಆಗಿಬಿಟ್ಟಿದೆ, ಗೊತ್ತಾಯ್ತಾ? ಹಾಗಾಗತ್ತೆ. ಈಗ ಇದು ನೋಡಿ ಗಾಬರಿ ಆಗ್ತಾ ಇದೆ. ಅದು ಅಜ್ಞಾನದಿಂದ ಬಂದಿದ್ದು, ಇದು ಜ್ಞಾನದಿಂದ ಅಷ್ಟೇ ಡಿಫರೆನ್ಸ್ ಇದೆ. ದಂಷ್ಟ್ರಾ ಕಲಾನಾನಿ ಚತೆ ಮುಖಾನಿ ದೃಷ್ಟೈವ ಕಾಲಾನಲ. ಕಾಲಾನಲ ಅಂದರೆ ಪ್ರಳಯ ಕಾಲದ ಅಗ್ನಿ. ಸನ್ನಿಭಾನಿ
ದಿಶೋ ನ ಜಾನೇ ನದಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ನನಗೆ ದಿಕ್ಕೆ ತೋಚ್ತಾ ಇಲ್ಲ, ದಿಶೋ ನ ದಿಕ್ಕು ತೋಚ್ತಾ ಇಲ್ಲ, ದಿಕ್ಕೆಟ್ಟು ಹೋಗ್ಬಿಟ್ಟಿದೆ. ಶಮಂ ನನಗೆ ಶರ್ಮ ಅಂದರೆ ಶಾಂತಿ, ಅದು ಸಿಗ್ತಾ ಇಲ್ಲ. ಜಗನ್ನಿವಾಸ ಅಮೌಚ ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಸ್ಮದೀಯೈರಪಿ ಯೋಧ ಮುಖ್ಯೈಃ. ಏನಾಗಿದೆ ಅಂತ ಹೇಳ್ತಾನೆ ಈಗ. ಈ ಎಲ್ಲ ಧೃತರಾಷ್ಟ್ರನ ಮಕ್ಕಳು ಮತ್ತು ಎಲ್ಲ ಇರ್ತಕ್ಕಂಥ ರಾಜರ ಗುಂಪುಗಳು, ಭೀಷ್ಮರು, ದ್ರೋಣರು, ಸೂತಪುತ್ರ, ಕರ್ಣ ಎಲ್ಲರೂ ಕೂಡ ಏನಾಗ್ತಾ ಇದ್ದಾರೆ ಈಗ, ಅವರ ಸೈನ್ಯದ ಸಮೇತವಾಗಿ ವಕ್ರಾಣಿತೆ ತ್ವರಮಾಣ ಬಾಯಲ್ಲಿ ಹೋಗ್ತಾ ಇದ್ದಾರೆ, ಸರ 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 ಹೋಗ್ತಾ ಇದ್ದಾರೆ. ಈ ಪ್ರಿಂಟಿಗೆ ಕೊಟ್ಟ ಸರ ಪೇಪರ್ ಹೋಗ್ತಿರುತ್ತಲ್ಲ, ಹಾಗೆ ನೋಡ್ತೀರಿ ಚಿಕ್ಕಾಕೊಂಡ್ಬಿಡುತ್ತೆ ಕೈನ, ಮೂವ್ ಆಗ್ತಾ ಇರುತ್ತಲ್ಲ, ಸರ್ರಂತ ಹೋಗ್ತಾ ಇದೆ ಬಾಯಿಯೊಳಗೆ. ಹೋದ್ರೆ ಏನಂತಾರೆ, ಹೋಗ್ತಾ ಇದ್ದಾರೆ ಅಂತ ಅರ್ಥ. ಅವರು ಅನುಸರಾಲ್ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಚ ಭಯಾನಕಾನಿ ಕೇಚಿದ್ ವಿಲಗ್ನ ದಶನಾಂತರೇಶು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಕೆಲವು ಹೋಗ್ಬೇಕಾದ್ರೆ ಕೆಲವರು ಏನಾಗಿದ್ದಾರೆ, ನಿನ್ನ ಹಲ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಇದರಲ್ಲಿ ತುಂಡು ತುಂಡಾಗಿ ಹೋಗ್ಬಿಟ್ಟಿದ್ದಾರೆ. ಇದು ಮೃತ್ಯುವಾಗಿ ಪರಮಾತ್ಮ ಕಾಣಿಸ್ತಾ ಇದ್ದಾನೆ ಅವರೆಲ್ಲರ ಪಾಲಿಗೆ. ಮಯಾ ಯದಿ ನದಿ ಯಥಾ ನದೀನಾಂ ಬಹವೋಂಬು ವೇಗಾಃ ಸಮುದ್ರವೇ ವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕ ವೀರಾಃ ಪ್ರವಿಶಂತಿ ವಕ್ರಾಣಿ ಅಭಿವಿಜ್ವಲಂತಿ. ದೃಷ್ಟಾಂತ ಕೊಡ್ತಾನೆ. ಈ ಮಳೆಗಾಲದಲ್ಲಿ ವರ್ಣನೆ ಮಾಡ್ತಿರ್ತಾರಲ್ಲ, ಎಲ್ಲ ಕಡೆ ಫ್ಲಡ್ಸು, ದೊಡ್ಡ ಪರ್ವತ ನದಿ ಹೋಗ್ತದೆ, ಸಮುದ್ರ ನುಗ್ತಾ ಇರ್ತದೆ, ಸಮುದ್ರ ಈ ಕಡೆ ಬರೋದಿಲ್ಲ, ಅಲ್ಲೇ ಇರ್ತದೆ, ಇದೆಲ್ಲ ನುಗ್ತಾ ಇರ್ತದೆ. ಹಾಗಿದೆ ದೃಶ್ಯ ಅಂತ ಹೇಳ್ತಾನೆ. ಹಾಗೆ ದೃಶ್ಯ ಇದೆ. ದ್ರವಂತಿ ತಥಾ ತವಾಮಿ ನರಳು, ಇದು ಗುಣ ಸಮುದ್ರ, ನೀನು ಜಲ ಸಮುದ್ರ, ಅದು ಅಷ್ಟೇ ವ್ಯತ್ಯಾಸ. ವಿಶಂತಿ ಹೌದೌದು, ಇನ್ನು ಮುಗಿದಲ್ಲಿ ಎಲ್ಲಿದೆ, ಮುಗಿದೋಯ್ತು ಇಟ್ಕೊಂಡ್ಬಿಟ್ಟಿದ್ದೆ ಆಗಲೇ ಇಲ್ಲ, ಎಲ್ಲಿ ಹೋಗ್ತಾ ಇದ್ದ ಸೀನ್ ಅದಲ್ಲ. ಸೀನಲ್ಲಿ ಏನು ಕಾಣಿಸ್ತಾ ಇದೆ ಈಗ, ಮುಂದಾಗದೆಲ್ಲ ಕಾಣಿಸ್ತಾ ಇದೆ. ಅದು ಒಚ್ಚೋದು ಆ ಕಾಲದ ಮೇಲೆ ನಿಂತವ್ರಿಗೆ ಕಾಣಿಸುತ್ತಲ್ಲ, ಮೇಲೆ ನಿಂತು ನೋಡ್ತಾ ಇದ್ದಾರೆ. ಇನ್ನೇನು ಆಕ್ಸಿಡೆಂಟ್ ಆಗುತ್ತೆ ಗೊತ್ತಾಗ್ಬಿಟ್ಟಿದೆ, ಅವ್ರಿಗೆ ಗೊತ್ತಿಲ್ಲ, ಮಾಡೋದು ಪೀಸ್ ಆಗ್ತಾರೆ, ನೋಡಿದೆ ಅಂತ ಹೇಳ್ತಾರೆ. ಆಗ ಅರ್ಥ ಆಯ್ತಾ, ಆ ಸೀನ್ ಅವರಿಗೆ ಕಾಣೋರು. ಅರ್ಜುನಿಗೆ ಈ ದೃಷ್ಟಿಯಿಂದಾಗಿ ಅಷ್ಟ ಕಾಣಿಸ್ತಾ ಇದೆ. ಕೇಚಿದ್ ವಿಲಗ್ನ ದಶನಾಂತರೇಶು, ಎಷ್ಟೋ ಸತ್ ಬೇಲ್ ಬಾಲ್ ಹೋಗ್ಬಿಟ್ಟಿರುತ್ತೆ, ಔಟ್ ಅಂದ್ಬಿಡ್ತಾರೆ. ಆಗಲೇ ಬೇಡೋ ಇನ್ನೂ ಬಿದ್ದಿಲ್ಲ ಅದು, ಬಟ್ ಗ್ಯಾರಂಟಿ ಎಂಥದ್ದು, ಕೆಲಸದ ಬಿಟ್ಬಿಡ್ತಾರೆ, ಅದ್ರ ಬಿಟ್ಬಿಡ್ತಾರೆ. ಆದರೆ ಇಲ್ಲಿ ಆಗೋದಿಲ್ಲ, ಅವೆಲ್ಲ ಕೂಡ ದೇವ್ರ ಲೆಕ್ಕ ಆದ್ದರಿಂದ ಸುರುಡಾಗೋದಿಲ್ಲ. ಏನೋ ಟ್ರೈಲರ್ ಅಲ್ಲ, ಟ್ರೈಲರಲ್ಲಿ ಏನಾಗುತ್ತೆ, ಟ್ರೈಲರ್ ಮುಂದೆ ಅಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ದೂರದಿಂದ ನೋಡಿದಾಗ ಹತ್ತಿರದಲ್ಲಿ ಕಾಣದೆ ದೂರದಲ್ಲಿ ಕಾಣಿಸುತ್ತೆ. ಟ್ರೈಲರ್ ಅಲ್ಲ, ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಅವನು ಹೋದ ಅಂದ್ಬಿಡ್ತಾರೆ, ಆಗಲೇ ಇದೆ, ಇವ್ರು ಆಗಲೇ ಎದ್ದೋಗ್ಬಿಟ್ಟಿರ್ತಾರೆ. ಯಾಕೆಂದರೆ ಡೆಫಿನೆಟ್ ಅದು ಬಿದ್ದೆ ಬೀಳುತ್ತೆ, ಹಿಡಿದೇ ಹಿಡಿತಾರೆ ಅಂತೇಳಿ. ಬಟ್ ಉಳಿದವರಿಗೆ ಹಿಡಿದ ಮೇಲೆ ಗೊತ್ತಾಗೋದು, ಅಲ್ಲಿ ಕೂತವ್ರಿಗೆ ಗೊತ್ತಾಗೋದಿಲ್ಲ. ಏನ ಯಾರ ಹೊಂದ್ಕೋಬೇಕು ಪ್ರಶ್ನೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಚಾರ್ಯರು, ಯಾರ್ಯಾರು ಎಲ್ಲ ಹೇಳ್ಬಿಟ್ಟಿದ್ದಾರೆ, ಅಂಡರ್ಸ್ಟುಡ್ ಅದೆಲ್ಲ. ಅಂದ್ರೆ ಅಸ್ಮದೀಯರು, ನಾವಲ್ಲ, ನಮ್ಮವರು ಹೋಗ್ತಾ ಇದ್ದಾರೆ ಅಂದ್ರೆ, ಅವರೆಲ್ಲ ಹೋಗಾರೆ, 2 ಪಕ್ಷದವರು ಹೋಗ್ತಾರೆ. ಈಗ ಉಳಿದು ಬರೀ 10 ಜನ ಉಳಿಯೋದಾದ್ದರಿಂದ 2 ಪಕ್ಷದವರು ಹೋಗ್ತಾ ಇದ್ದಾರೆ ಅಂತ. ಯಥಾ ನದೀನಾಂ ಬಹವೋಂಬು ವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕ ವೀರಾಃ ವಿಶಂತಿ ವಕ್ರಾಣಿ ಹೋಗ್ತಾರೆ, ಬೂದಿಯಾಗಿ ಹೋಗ್ತಾ ಇದ್ದಾರೆ. ಯಥಾ ಪ್ರದೀಪ್ತಂ ಜ್ವಲನಂ ಪ್ರತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಸ್ತಥಾಪಿ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಬೇರೆ ಬೇರೆ ದೃಷ್ಟಾಂತ ಕೊಡ್ತಾನೆ. ನದಿಗಳು ಹೋದಾಗೆ ಒಂದು ಕಡೆಗೆ, ಇನ್ನು ಪತಂಗಗಳು, ಯಾವ ಪತಂಗ ಅಂದ್ರೇನು, ದೀಪ ತೊಡಗಳು ಬೀಪಲ್ಲಿ ಬಿದ್ದು ಸಾಯ್ತಲ್ಲ, ಹಾಗೆ ಹೋಗೋದು ಬಿಡೋದು ಆ ರೀತಿಯಾಗಿ ಬಿಡ್ತಾ ಇದ್ದಾರೆ. ಎರಡದು ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣು. ಲೇಲಿಷ್ಯಹೇ ಗ್ರಸಮಾನ ಸಮಂತಾತ್. ಅದೆಲ್ಲ ತಿನ್ಬೇಕಾದ್ರೆ ದೇವ್ರು ಹೊಡೆಸ್ಕೋಬೇಕಾದ್ರೆ, ದೇವರು ಹೊಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಎಂಜಾಯ್ ಮಾಡೋದು ಅಂತ ಅರ್ಥ. ಆ ರೀತಿ ಮಾಡ್ತಾ ಇದ್ದಾನೆ.
ಮೃತ್ಯುವಾಗಿ ನಿಂತಿದ್ದಾನೆ. ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ ಜ್ವಲದ್ವಿಹಿ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು. ಇನ್ನು ತೇಜಸ್ಸೆಲ್ಲ ಎಲ್ಲ ಕಡೆ ವ್ಯಾಪಿಸಿಬಿಟ್ಟು ಬೆಳಗ್ತಾ ಇವೆ. ಇಷ್ಟು ಹೇಳಿ ಆಖ್ಯಾಹಿಮೇಕೋ ಭವಾನುಗ್ರ ರೂಪೋ ನಮೋಸ್ತುತೆ ಅದು ಓದೋದಿಲ್ಲ, ಆಮೇಲೆ ಮುಗಿಸ್ಬೇಡ. ಆಖ್ಯಾಹಿಮೇಕೋ ಭವಾನುಗ್ರ ರೂಪೋ ನಮೋಸ್ತುತೆ ದೇವವರ ಪ್ರಸೀದ. ಕೃಷ್ಣ ನೀನು ಯಾರು ಹೇಳು, ನೀನು ಯಾರು ಹೇಳು, ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ನೋಡ್ತಾ ಇದ್ದಾನೆ ಕೃಷ್ಣ ಅಂತಾನೆ, ದೇವವರ ಅಂತಾನೆ, ಯಾರು ಹೇಳು ಅಂತ ಕೇಳ್ತಾನೆ. ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿ. ತಿಳ್ಕೊಳ್ಳೋಕೆ ಭಾರಿ ಇಷ್ಟ ಇದೆ, ನನಗಂತೂ ತಿಳಿತಾನೇ ಇಲ್ಲ, ನೀನು ಯಾರು ಹೇಳು ಅಂತ ಕೇಳ್ತಾನೆ. ಧರ್ಮಾಂತರ ಜ್ಞಾನಾರ್ಥಮೇವ ಗೋಭವಾನಿತಿ ಪೃಚ್ಛತಿ. ಇಷ್ಟಾರು ಏನಾಗ್ತಿತ್ತು, ಅರ್ಜುನ ಇಷ್ಟೆಲ್ಲ ನೋಡಿಕೊಂಡು ಏನಾಯ್ತು ಕೇಳ್ತಾನೆ ಅಂದರೆ, ಏನಿದು ನಮ್ಮಲ್ಲೇ ಕತೆ ಇದೆಯಲ್ಲ, ಬೆಳಗೊಳ್ಳೆ ರಾಮಾಯಣ ಕೇಳಿ ರಾಮ ಒಂದೇ ಒಂದು ಡೌಟು, ರಾಮ ಸೀತೆ ಏನಾಗಬೇಕು ಅಂತ ಕೇಳಿದರೆ ರಾಮಾಯಣ ಏನು ಕೇಳಿದ್ದಾರೆ ಅಂತ ಆಯ್ತು ಅಂತ. ಇದು ಹಾಗಲ್ಲ ಅಂತ ಹೇಳಿ, ಹಾಗಲ್ಲ. ದೇವರು ಅಲ್ಲೇನಾಗಿದೆ, ದಡ್ಡತನ ಇದೆ, ಇಲ್ಲೇನಿದೆ ತಿಳಿಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರಿ ದೊಡ್ಡದಾದ್ರೆ ಅರ್ಥ ಆಗ್ತಾ ಇಲ್ಲ, ಅದು ಸ್ವಾರಸ್ಯ. ಇದು ಜ್ಞಾನಿಗೆ ಬರತಕ್ಕಂಥ ಪ್ರಶ್ನೆ, ಅದು ತಿಳುವಳಿಕೆ ಇಲ್ದರಿ ಬರೋ ಪ್ರಶ್ನೆ. ಧರ್ಮಾಂತರ ಜ್ಞಾನಮಾರ್ಥಮೇವ ಕೋ ಭವಾನಿತಿ ಪೃಚ್ಛತಿ ಯಥಾ ಕಶ್ಚಿತ್ ಕಿಂಚಿನ್ ನಾಮಾಧಿಕಂ ಜಾನನ್ನಪಿ ಇವ್ರು ಯಾರು ಅಂತ ಹೇಳಿದರು. ಗೊತ್ತಿಲ್ಲ ಅಂತ ಹೆಸರು ಹೇಳಿದರು, ಇಲ್ಲೂ ಗೊತ್ತಿಲ್ಲ ಅಂತ ಹೆಸರು ಹೇಳಿದ್ರು ಕೂಡ. ಇವ್ರು ಹೇಳಿದ್ರಲ್ಲ ಈ ಗೋವಿಂದರಾವ್ ನನಗೆ ಗೊತ್ತಿಲ್ಲ ಅಂತ ಹೇಳಿ, ಗೋವಿಂದರಾವ್ ಅಂತ ಹೇಳ್ತೀಯಲ್ಲ ಅಂತ ಕೇಳಿದರೆ, ಗೋವಿಂದರಾವ್ ಅಂತ ಹೇಳಿದ್ದೇನೆ ಅಷ್ಟೇ ಗೊತ್ತಿಲ್ಲ, ಗುಡುಗೇನು ಗೊತ್ತಿಲ್ಲ, ಏನು ಯಾರ ಮಗ ಏನು ಏನು ಗೊತ್ತಿಲ್ಲ, ಇಷ್ಟೇ. ಆ ರೀತಿಯಾಗಿದೆ. ಅದನ್ನು ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ನಮಗೇನಂತಾಯ್ತು, ಈಗ ಗೊತ್ತಿಲ್ಲದಷ್ಟು ಕಡಿಮೆ ಜ್ಞಾನ ಬಂದಿರುತ್ತೆ ಅಂತ ಅರ್ಥ. ವಿಜ್ಞಾತುಮಿಚ್ಛಾಮಿ ಭವಂತ ಅಲ್ಲ ಹೇಳ್ತಾರೆ ಆಚಾರ್ಯ ಹೇಳ್ತಾರೆ, ಅದು ನಾಳೆ. ನಾಳೆ ಅಂದರೆ ನಾಡಿದ್ದು. ಆಚಾರ್ಯ ತಾತ್ಪರ್ಯ ಬೇಕಾಷ್ಟು ಹೇಳ್ತಾರೆ. ಅರ್ಜುನನಿಗೆ ಎಷ್ಟು ಆಘಾತ ಆಗಿದೆ ಎಂಬುದು ಅರ್ಥ ಮಾಡಿಕೊಂಡ್ರೆ, ಎರಡು ಆಘಾತ, ಸೈನ್ಯ ನೋಡಿದ ಆಘಾತ ಒಂದು, ಎಷ್ಟು ನೋಡಿ ಅದು ಆಘಾತ ಅವನ ಕರ್ತವ್ಯ ಬಿಡ ಹಾಗೆ ಮಾಡಿತ್ತು, ಈ ಆಘಾತ ಕರ್ತವ್ಯ ಮಾಡೋ ಹಾಗೆ ಮಾಡುತ್ತೆ, ಇಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ? ಅದು ಕೆಟ್ಟದಾಯ್ತು, ಇದು ಒಳ್ಳೇದಾಯ್ತು. ಎರಡಕ್ಕೂ ಒಂದೇ ರಿಸಲ್ಟ್ ಆಗಿದ್ರೆ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಬರ್ತಿತ್ತು, ಹಾಗಾಗಲಿಲ್ಲ.